ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ, ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ. ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ. ನಿನ್ನೆ ಆತ್ಮಿಕ ನೋಟದಿ ಆಗಿಹೆವು ಪಾವನ, ನೀಡಿರುವೆ ಬಾಬಾ ನಮಗೆ ನವ ಜೀವನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ. ಹಿಮಾಲಯದಂತೆ ಶ್ರೇಷ್ಠದ ಸಂಕಲ್ಪ, ಶ್ರೇಷ್ಠದ ಹಿಮಾಲಯದಂತೆ ಶ್ರೇಷ್ಠದ ಸಂಕಲ್ಪ, ತುಂಬಿದ ಹೃದಯದಿ ಪ್ರೀತಿಯು ಮನಾಯ್ತು ಮಂದಿರ, ತುಂತುರು ತುಂತುರು ಅತೀಂದ್ರಿಯ ಸುಖ ಸುರಿಸಿದೆ ಧಾರೆ, ತುಂತುರು ತುಂತುರು ಅತೀಂದ್ರಿಯ ಸುಖ ಸುರಿಸಿದೆ ಧಾರೆ, ನೀಡಿರುವೆ ಬಾಬಾ ನಮಗೆ ನವ ಜೀವನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ. ಅಭಿಮಾನವು ನಮಗೆ ಬಾಬಾ ಮಾಡಿದೆ ಶ್ರೇಷ್ಠ ನಮ್ಮ, ಅಭಿಮಾನವು ನಮಗೆ ಬಾಬಾ ಮಾಡಿದೆ ಶ್ರೇಷ್ಠ ನಮ್ಮ, ಹಾಡುವೆ ಗೀತೆಯ ನಮ್ಮಯ ಜಗವು ಹಾಡಿದೆ ನಿನ್ನ, ಭೂಮಿಯು ಗಗನವು ಹಾಡುತ್ತಲಿಹುದು ನಿನ್ನ ಮಹಿಮೆಯನು,
ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ ನೀಡಿರುವೆ ಬಾಬಾ ನಮಗೆ ನವ ಜೀವನವ ನೀಡಿರುವೆ ಬಾಬಾ ನಮಗೆ ನವ ಜೀವನವ ನೀಡಿರುವೆ ಬಾಬಾ ನಮಗೆ ನವ ಜೀವನವ. ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ಮಹಾವಾಕ್ಯ 30-11-2010 ಮುರಳಿ ರಿವೈಸ್ ಆಗ್ತಾ ಇದೆ. ಇವತ್ತು 28/6/26 ಭಾನುವಾರ. हर घंटे 5 स्वरूपों की एक्सरसाइज कर मन को शक्तिशाली बनाओ. जब बाबा ही संसार है तो संस्कार भी बाप जैसे बनाओ. ಪ್ರತಿ ಗಂಟೆಯಲ್ಲಿ 5 ಸ್ವರೂಪದ ಎಕ್ಸಸೈಸನ್ನು ಮಾಡಿ, ವ್ಯಾಯಾಮವನ್ನು ಮಾಡಿ ಮನಸ್ಸು ಶಕ್ತಿಶಾಲಿ ಆಗ್ತದೆ. ಬಾಬರವರೇ ನಮ್ಮ ಸಂಸಾರ ಅಂದ ಮೇಲೆ ಸಂಸ್ಕಾರನೂ ಸಹ ತಂದೆಯ ಸಮಾನ ಮಾಡಿಕೊಳ್ಳಿ. आज बाप दादा सभी एक देशी बच्चों से मिलने आए हैं जो ओरिजिनल सबका देश है. ಇವತ್ತು ಬಾಪ್ ದಾದ ಎಲ್ಲ ಒಂದೇ ದೇಶೀಯ ಮಕ್ಕಳನ್ನು ಮಿಲನ ಮಾಡಲಿಕ್ಕೆ ಬಂದಿದ್ದಾರೆ. ಒರಿಜಿನಲ್ ಆಗಿ ಎಲ್ಲ ಮಕ್ಕಳ ಒರಿಜಿನಲ್ ಮನೆ ಒಂದೇ. ಎಲ್ಲ ಮಕ್ಕಳು ಒಂದೇ ದೇಶದ ನಿವಾಸಿಗಳು. ಬಾಬಾ ನೋಡ್ಲಿಕ್ಕೆ ಬಂದಿದ್ದಾರೆ. ಜಾನ್ತೆ ಹೋನಾ ಏಕ ದೇಶ ಕಿತನಾ ಪ್ಯಾರಾ ಹೈ. ಆ ಒಂದು ದೇಶ ಎಷ್ಟು ಪ್ಯಾರ. ಬಾಪ್ ದಾದಾ ಬಿ ಉಸಿ ದೇಶ ಸೆ ಸರ್ವ ಬಚ್ಚೋನ್ ಸೆ ಮಿಲ್ನೆ ಆಯೆ ಹಿ. ಬಾಬಾ ಯಾವ ದೇಶದಿಂದ ಬಂದಿದ್ದಾರೆ? ಅದೇ ದೇಶದಿಂದ, ಪರಮಧಾಮದಿಂದ, ಆ ಒಂದೇ ದೇಶ, ಆ ದೇಶದಿಂದ ಬಾಬಾ ಮಕ್ಕಳನ್ನು ಮಿಲನ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ. ಬಚ್ಚೋಂ ಕೋ ಬಾಪ್ ಸೆ ಮಿಲ್ನೆ ಕಿ ಖುಷಿ ಹೈ, ಬಾಪ್ ಕೋ ಬಚ್ಚೋನ್ ಸೆ ಮಿಲ್ನೆ ಕಿ ಖುಷಿ ಹೈ. ಮಕ್ಕಳಿಗೆ ಬಾಬನ ಜೊತೆಗೆ ಮಿಲನ ಮಾಡುವ ಖುಷಿ, ಬಾಬನಿಗೆ ಮಕ್ಕಳ ಜೊತೆಗೆ ಮಿಲನ ಮಾಡುವ ಖುಷಿ. आज बाप दादा सभी बच्चों के स्वरूपों को विशेष 5 रूपों को देख रहे हैं. ಇವತ್ತು ಬಾಪ್ ದಾದಾ ಎಲ್ಲ ಮಕ್ಕಳ ಸ್ವರೂಪವನ್ನು ವಿಶೇಷವಾಗಿ 5 ರೂಪದಲ್ಲಿ ನೋಡ್ತಾ ಇದ್ದಾರೆ. ಅದಕ್ಕೇ ಪಂಚಮುಖಿ ಬ್ರಹ್ಮ ಕಾ ಗಾಯನ ಹೈ. ಪಂಚಮುಖಿ ಬ್ರಹ್ಮನಿಗೆ 5 ಮುಖ, ಅದಕ್ಕೇ ಗಾಯನ ಇರೋದು. ಮಕ್ಕಳ 5 ರೂಪವನ್ನು ಬಾಬಾ ಇವತ್ತು ನೋಡಲಿಕ್ಕೆ ಬಂದಿದ್ದಾರೆ. ತೋ ಅಪನೆ 5 ರೂಪೋಂ ಕೋ ಜಾನ್ತೆ ಹೋ. ನಿಮ್ಮ ಪಂಚರೂಪವನ್ನು ನೀವು ತಿಳ್ಕೊಂಡಿದ್ದೀರಾ? 5 ರೂಪವನ್ನು ಬರ್ಕೊಳ್ಳಿ. 1ನೇ ರೂಪ ಪಹಲ ಸಭಿ ಕಾ ಜ್ಯೋತಿ ಬಿಂದು ರೂಪ. आ गया आपके सामने ज्योति बिंदु स्वरूप, ज्योति बिंदु रूप बनता, कण्ण मुंदे बनता. कितना चमकता हुआ प्यारा रूप है. आत्मा ज्योति बिंदु रूप, ಎಂಥ ಚಮಕ್ತಾ ಹುವಾ ಜ್ಯೋತಿ. ಬಾಬಾ ಹೇಳ್ತಾರೆ, ಚಿತ್ರ ಕಣ್ಣ ಮುಂದೆ ಬಂತಲ್ವಾ? ಸರಿ, ಈಗ 2ನೇ ರೂಪ देवता रूप. वह रूप भी कितना प्यारा और न्यारा है. ಆಹಾ, ದೇವತಾ ರೂಪ ನೋಡಿ ಎಷ್ಟು ನ್ಯಾರ ಮತ್ತು ಪ್ಯಾರ ರೂಪ. 3ನೇದು ಮಧ್ಯ ಮೇ ಪೂಜ್ಯನೀಯ ರೂಪ. ಮಧ್ಯಕಾಲದ್ದು, ದ್ವಾಪರದ ನಂತರ ನಮ್ಮ ಪೂಜ್ಯನೀಯ ರೂಪ.
ನಾಲ್ಕನೇದ್ದು ब्राह्मण रूप भी संगमवासी यह भी कितना महान है. ನಾಲ್ಕನೇ ರೂಪ ಬ್ರಾಹ್ಮಣ ರೂಪ ಸಂಗಮವಾಸಿ ಎಷ್ಟು ಮಹಾನ್. ಪಾಂಚವಾ ರೂಪ ಫರಿಶ್ತಾ ರೂಪ. ಐದನೇದು ಯಾವುದು ರೂಪ? ಫರಿಶ್ತಾ. यह पांच ही रूप कितने प्यारे हैं. ज्योति बिंदु रूप, देवता रूप, पूजनीय रूप, ಬ್ರಾಹ್ಮಣ ರೂಪ, ಫರಿಶ್ತಾ ರೂಪ. ಬಾಬಾ ಹೇಳ್ತಿದ್ದಾರೆ ಈ ಪಂಚರೂಪ ಎಷ್ಟು ಪ್ರಿಯ. बाप दादा आज बच्चों को मन की एक्सरसाइज सिखाते हैं. ಬಾಬಾ ಇವತ್ತು ಎಲ್ಲ ಮಕ್ಕಳಿಗೆ ಮನಸ್ಸಿನ ವ್ಯಾಯಾಮವನ್ನು ಕಲಿಸಿಕೊಡ್ತಿದ್ದಾರೆ. ಯಾಕೆ ಅಂದರೆ मन बच्चों को कभी कभी अपने तरफ खींच लेता. ಈ ಮನಸ್ಸು ಕೆಲವೊಮ್ಮೆ ಮಕ್ಕಳಿಗೆ ತಮ್ಮ ಕಡೆಗೆ ಏನು ಮಾಡ್ತದದು ಎಳಿತದೆ. ತೋ ಆಜ್ ಬಾಪ್ ದಾದಾ ಈಗ ಬಾಬಾ ಹೇಳ್ತಾ ಹೋದಂತೆ ನೀವೇ ಅನುಭವ ಮಾಡಬೇಕು. ಈ ಪಂಚರೂಪದ ಅನುಭವ ಮಾಡೋದರಿಂದ, ಎಕ್ಸಸೈಸ್ ಮಾಡೋದರಿಂದ ಏನು ಲಾಭ, ನಮಗೆ ಏನಾಗ್ತದೆ. तो आज बाप दादा मन को एक रस बनाने की एक्सरसाइज सिखा रही हैं. ಹಾಗಾದರೆ ಈ ಎಕ್ಸಸೈಸ್ ಮಾಡಿದರೆ ಮನಸ್ಸು ಹೆಂಗಿರ್ತದೆ? ಏಕರಸವಾಗಿರ್ತದೆ. 1ನೇ ಪಾಯಿಂಟ, ಮನಸ್ಸಿನ ಎಕ್ಸಸೈಸ್ ಮಾಡೋದರಿಂದ, 5 ಸ್ವರೂಪದ ಅನುಭೂತಿ ಮಾಡೋದರಿಂದ 1ನೇದಾಗಿ ಮನಸ್ಸು ಏಕರಸವಾಗಿರ್ತದೆ. सारे दिन में 5 रूपों की एक्सरसाइज करो, अनुभव करो. जो रूप सोचो उसका मन में अनुभव करो. 5 ರೂಪವನ್ನು ನೋಡಿ, ಎಕ್ಸಸೈಸ್ ಮಾಡಿ, ಅನುಭವ ಮಾಡಿ. ಯಾವ ರೂಪವನ್ನು ನಾವು ಯೋಚಿಸ್ತೀವೋ ಮನಸ್ಸಿನಲ್ಲಿ ಅದರ ಅನುಭವ ಮಾಡಿ. जैसे ज्योतिर्बिंदु कहने से चमकता ರೂಪ ಸಾಮನೆ ಆಗಯ. ಜ್ಯೋತಿರ್ಬಿಂದಾತ್ಮ ಮೊದಲನೇದ, ಆವಾಗ ಹೊಳೆಯುವಂತಹ ರೂಪ ಕಣ್ಣ ಮುಂದೆ ಬಂತು. ಅದೇ ರೀತಿ ಪಾಂಚಿ ರೂಪ ಸಾಮನೆ ಲಾವು. 5 ರೂಪವನ್ನು ಹೇಳುವಾಗಲೂ ಅದು ನಮಗೆ ಕಾಣಬೇಕು, ನಮ್ಮ ಎದುರಿಗೆ ಬರಬೇಕದು ದೃಶ್ಯ. ಚಿಂತನೆಯ ಜೊತೆಗೆ ದರ್ಶನ ಇರಬೇಕು. ನನಾತ್ಮ ಜ್ಯೋತಿರ್ಬಿಂದು ರೂಪ, ಇದು ಮನಸ್ಸಿನ ಕೆಲಸ. ಬುದ್ಧಿ ಕೆಲಸ ಏನು ನೋಡಬೇಕು. ಆ ಸಮಯದಲ್ಲಿ ದೃಶ್ಯವನ್ನು ನೋಡಬೇಕು. ಚಿಂತನೆಯ ಜೊತೆಗೆ ದರ್ಶನ ಇರಬೇಕು. पांची रूप सामने लाओ और उस रूप का अनुभव करो. हर घंटे में 5 सेकंड इस ड्रिल में लगाओ. अಯ್ಯೋ ಬಾಬಾ ಹೇಳ್ತಾರೆ 5 ಸೆಕೆಂಡ್ ಅಂತೆ ಈ ಡ್ರಿಲ್ಲಲ್ಲಿ ತೊಡಗಿಸ್ಬೇಕು. अगर 5 सेकंड नहीं तो 5 मिनट लगाओ. ಬಾಬಾ ಹೇಳ್ತಾರೆ 5 ನಿಮಿಷ ಈ ಒಂದು ವ್ಯಾಯಾಮವನ್ನು ಮಾಡಿ. ಹರೇಕ ರೂಪ ಸಾಮನೆ ಲಾವೋ, ಅನುಭವ ಕರೋ. ಪ್ರತಿಯೊಂದು ರೂಪವನ್ನು ನಮ್ಮ ಎದುರಿಗೆ ತಂದ್ಕೋಬೇಕು. ನೆನಪು ಮಾಡಿದ ಕೂಡಲೇ 5 ರೂಪ ನಮ್ಮ ಕಣ್ಣೆದುರಿಗೆ ಬರಬೇಕು. ಜ್ಯೋತಿ ಬಿಂದು ರೂಪ ಅಂದ ಕೂಡಲೇ ಹೊಳೆಯುವ ಆತ್ಮಜ್ಯೋತಿ ಕಾಣಬೇಕು. ದೇವತಾ ರೂಪ ಅನ್ನುವಾಗ ಎಂಥ ಪ್ಯಾರ ನ್ಯಾರ ಆ ರೂಪ ಕಾಣಬೇಕು. ಪೂಜ್ಯನೀಯ ರೂಪ ಅನ್ನುವಾಗ ನಮ್ಮ ದೇಶದ ಎಲ್ಲ ಗುಡಿ ಗುಂಡಾರದಲ್ಲಿರುವ ಆ ದಿವ್ಯ ಪೂಜ್ಯನೀಯ ರೂಪ ಕಾಣಬೇಕು ನಮಗೆ. ಬ್ರಾಹ್ಮಣ ರೂಪ ಅನ್ನುವಾಗ ನೋಡಿ ಎಂಥ ಒಂದು ಪವಿತ್ರ ಶ್ರೇಷ್ಠ ಜೀವನ, ಎಂಥ ಮಹಾನ್ ಜೀವನ ಇದು. ಫರಿಶ್ತಾ ರೂಪ 5ನೇದು ಕಾಣಬೇಕು. ಸಂಕಲ್ಪ ಮಾಡುವ ಜೊತೆಗೆ ಬಾಬಾ ಹೇಳ್ತಾರೆ 5 ರೂಪ ಸಾಮನೆ ಲಾವೋ ಅಂದರೆ ಕಣ್ಣ ಮುಂದೆ ತಂದ್ಕೊಳ್ಳಿ, ದೃಶ್ಯದ ಅನುಭವ ಮಾಡಿ. ಉಸ್ ರೂಪಕ್ಕೆ ಅನುಭವ ಕರೋ. ಬಾಬಾ ಹೇಳ್ತಿದ್ದಾರೆ ಒಂದೊಂದು ಅನುಭವ 5 ಬಾರಿ ಮಾಡುವಾಗ ಒಂದೊಂದು ನಿಮಿಷ ಅಂದರೆ 5 ನಿಮಿಷದಲ್ಲಿ 5 ಸ್ವರೂಪದ ಅನುಭವ ಮಾಡಿ. ಹರೇಕ ರೂಪ ಸಾಮನೆ ಲಾವೋ, ಅನುಭವ ಕರೋ. ಇದಕ್ಕೆ ಏನಂತ ಕರಿಬೋದು?
मन को इस रूहानी एक्सरसೈಸ್ में ಬ್ಯುಸಿ ಕರೋ. ಇದು ಮನಸ್ಸಿನ ಆತ್ಮಿಕ ಎಕ್ಸಸೈಸ್. ಬ್ಯುಸಿಯಾಗಿರಿ. ಮನ ಎಕ್ಸಸೈಸ್ ಸದಾ ಟೀಕ್ रहेगा. ಮನಸ್ಸು ಈ ರೀತಿ ಎಕ್ಸಸೈಸ್ ಮಾಡಿದರೆ ನಮ್ಮ ಮನಸ್ಸು ಟೀಕ್ रहेगा. ಮೊದಲನೇದಂದ್ರೆ ಬಾಬಾ ಮನಸ್ಸು ಏಕರಸವಾಗಿರ್ತದೆ. ಈಗ ಈ ರೀತಿ ನಾವು ವ್ಯಾಯಾಮ ಮಾಡೋದ್ರಿಂದ ಬಾಬಾ ಹೇಳ್ತಿದ್ದಾರೆ ಮನಸ್ಸು ಟೀಕ್ रहेगा. ಇಲ್ಲಾಂದರೆ ಏನು ಮಾಡ್ತಿತ್ತು ಮನಸ್ಸು? ಕಭಿ ಕಭಿ ಅಪ್ನೆ ತರಫ್ ಕಿಂಚ್ ಲೇತಾ. ಈಗ ಎಕ್ಸಸೈಸ್ ಮಾಡೋದ್ರಿಂದ ಮನಸ್ಸು ಸರಿಯಾಗಿರ್ತದೆ. जैसे शरीर की एक्सरसाइज शरीर की तंदुरुस्त रखती है, ऐसे ही मन का एक्सरसाइज मन को ಶಕ್ತಿಶಾಲಿ रखेगा. ಮೂರನೇ ಪಾಯಿಂಟ್, ಈ ಒಂದು ಮನಸ್ಸಿನ ರೂಹಾನಿ ಎಕ್ಸಸೈಸ್ ಮಾಡೋದರಿಂದ ಮನಸ್ಸು ಶಕ್ತಿಶಾಲಿಯಾಗಿ ಇರ್ತದೆ, ಏಕರಸವಾಗಿರ್ತದೆ. ಮನಸ್ಸು ಟೀಕ रहेगा, ಮನಸ್ಸು ಶಕ್ತಿಶಾಲಿ रखेगा. एक सेकंड में मन में उस रूप को लाओ. समझते हो? सहज है ना या मुश्किल लगता है? ಈ ರೀತಿ ಒಂದೊಂದು ರೂಪವನ್ನು ಹೇಳ್ತಾ ಇದ್ದಂತೆ ನಮ್ಮ ಕಣ್ಣ ಮುಂದೆ ತಂದುಕೊಳ್ಳಿಕ್ಕೆ ಬರ್ತದೋ ಇಲ್ಲೋ, ಅಥವಾ ಕಷ್ಟ ಅನ್ನಿಸ್ತದಾ? ಮುಷ್ಕಿಲ್ ನಹಿ ಲಗೇಗಾ, ಕ್ಯೋಂಕಿ ಯೇ ಎಕ್ಸಸೈಸ್ ಆಪ್ನೆ ಅನೇಕ ಬಾರಿ ಕಿ ಹುಯಿ ಹೈ. ಏನು ಕಷ್ಟ ಇಲ್ಲ. ಅನೇಕ ಬಾರಿ ಪರನಾಮಕ್ಕೆ ಹೋಗಿವಿ, ಅನೇಕ ಬಾರಿ ಸ್ವರ್ಗದ ಅನುಭವ ಮಾಡಿವಿ, ಅನೇಕ ಬಾರಿ ಪೂಜ್ಯ ರೂಪದ ಅನುಭವ ಮಾಡಿವಿ, ನಿರಂತರ ಸಂಗಮ ಯುಗದ ಬ್ರಾಹ್ಮಣ ಸ್ವರೂಪದಲ್ಲಿ ಇದ್ದೀವಿ, ಅನೇಕ ಬಾರಿ ಫರಿಷ್ಠಾ ರೂಪದ ಅನುಭವ ಮಾಡಿವಿ. ಆದ್ದರಿಂದ ಅನೇಕ ಬಾರಿ ಮಾಡಿದ್ದು ಮತ್ತು ಈಗ ಮಾಡಲಿಕ್ಕೇನು ಕಷ್ಟ ಇಲ್ಲ. ಮತ್ತು ಈ ಜನ್ಮದಲ್ಲೆಲ್ಲ ಹರ್ ಕಲ್ಪಕ್ಕೆ ಬಾತೆ, ಕಲ್ಪನೂ ಈ ಪಾಂಚರೂಪದ ಅನುಭವ ಮಾಡಿದ್ದೀವಿ, ಅನೇಕ ಬಾರಿ ಮಾಡಿದ್ದೀವಿ. अपना ही रूप सामने लाना ये मुश्किल नहीं होता. ನನ್ನ ರೂಪವನ್ನೇ ನಾನೇ ಆ ರೀತಿ ಇದ್ದೆ ಅದನ್ನು ಮತ್ತೆ ನಾವು ಇಮರ್ಜ್ ಮಾಡಿಕೊಳ್ಳೋದು, ನಮ್ಮ ಮುಂದೆ ತಂದುಕೊಳ್ಳೋದು ಏನು ಕಷ್ಟ ಅಲ್ಲ. ಏಕ ರೂಪ ಸೆ ಸಾಮನೆ ಆತೆ ಹಿ ಹರ್ ರೂಪ ಕಿ ವಿಶೇಷತಾ ಕಾ ಅನುಭವ ಹೋಗಾ. ನೆಕ್ಸ್ಟ್ ಪಾಯಿಂಟ್, ಒಂದೊಂದು ರೂಪವನ್ನು ನಾವು ಅನುಭವ ಮಾಡ್ತಾ ಆ ದೃಶ್ಯವನ್ನು ಇಮರ್ಜ್ ಮಾಡಿಕೊಂಡ್ರೆ ಪ್ರತಿ ರೂಪದ ವಿಶೇಷತೆಯ ಅನುಭವ ಆಗ್ತದೆ. ಬಾಬಾ ಹೇಳ್ತಾರೆ ಮನಸ್ಸು ಏಕರಸವಾಗಿರ್ತದೆ, ಮನಸ್ಸು ಸದಾ ಟೀಕ रहेगा. ಆಮೇಲೆ ಮನಕೋ ಶಕ್ತಿಶಾಲಿ ರखेगा ಈ ಎಕ್ಸಸೈಸ್. ಈಗ ಈ ಒಂದು ದಿವ್ಯ ರೂಪವನ್ನು ನಾವು ಮುಂದೆ ತಂದುಕೊಳ್ಳೋದ್ರಿಂದ हर रूप की विशेषता का अनुभव होगा. कभी कभी कई बच्चे कहते हैं कि हम इन्हीं रूपों का अनुभव करने चाहते, लेकिन मन दूसरे तरफ चला जाता है बाबा. ಕೆಲವು ಮಕ್ಕಳು ಹೇಳ್ತಾರೆ, ಬಾಬಾ ಈ ರೂಪದ ಅನುಭವ ಮಾಡಬೇಕಂತ ನಾನು ಬಯಸ್ತೀನಿ, ಆದರೆ ಮನಸ್ಸು ಬೇರೆ ಕಡೆಗೆ ಹೋಗ್ತದೆ. ಜಿತನಾ ಸಮಯ ಜहाँ मन लगाने चाहते हैं उतना समय के बजाय ಎಷ್ಟು ಸಮಯ ಎಲ್ಲಿ ಮನಸ್ಸನ್ನು ತೊಡಗಿಸಬೇಕೋ ಅದರ ಬದಲು ವ್ಯರ್ಥ ಅಯಥಾರ್ಥ ಸಂಕಲ್ಪ ಬಿ ಆ ಜಾತಿ ಹೈ. ಒಳ್ಳೆಯ ಸಂಕಲ್ಪದಲ್ಲಿ ಪೂಜ್ಯ ರೂಪದಲ್ಲಿ ಅಥವಾ ನಮ್ಮ ಜ್ಯೋತಿ ರೂಪದಲ್ಲೇ ಮನಸ್ಸನ್ನು ಇಡಬೇಕಂದ್ರೆ ಬಾಬಾ ಕೆಲವೊಮ್ಮೆ ಏನಾಗ್ತದೆ, ಮನಸ್ಸು ಬೇರೆ ಕಡೆಗೆ ಹೋಗ್ತದೆ. ಆ ಸಮಯದಲ್ಲಿ ವ್ಯರ್ಥ ಅಥವಾ ಅಯಥಾರ್ಥ ಸಂಕಲ್ಪಗಳು ಬರ್ತವೆ ಬಾಬಾ. ಕಭಿ ಮನ್ ಬಿ ಅಲ್ವೆಲಾಪನ್ ಬಿ ಆ ಜಾತಾ ಹೈ. ಮನಸ್ಸಿನಲ್ಲಿ ಕೆಲವೊಮ್ಮೆ ಹುಡುಗಾಟಿಕೆ ಬರ್ತದೆ, ನಿರ್ಲಕ್ಷ್ಯತನ. तो बाप दादा हर घंटे 5 सेकंड या 5 मिनट इस एक्सरसाइज में अनुभव कराने चाहते हैं. ಪ್ರತಿ ಗಂಟೆಯಲ್ಲಿ 5 ಸೆಕೆಂಡ್ ಅಥವಾ 5 ನಿಮಿಷ ಈ ವ್ಯಾಯಾಮದ ಅನುಭವ ಮಾಡಿಸಲು ಬಾಪ್ ದಾದಾ ಬಯಸ್ತಿದ್ದಾರೆ. ಗಂಟೆಗೆ 1 ಬಾರಿ 5 ಸ್ವರೂಪದ ಎಕ್ಸಸೈಸಿನ ಅನುಭವ ಮಾಡಿಸಲು ಬಾಬಾ ಬಯಸ್ತಿದ್ದಾರೆ. 5 ಮಿನಿಟ್ ಕರ್ಕೆ ಮನ್ ಕೋ ಇಸ್ ತರಫ್ ಚಲಾವೋ. 5 ನಿಮಿಷ ಮನಸ್ಸನ್ನು ಇದರ ಕಡೆಗೆ ತೊಡಗಿಸಿರಿ. ಚಲನಾ तो अच्छा है ना. फिर आपने अपने काम में लग जाओ. 5 ನಿಮಿಷ ಈ ಪಂಚಸ್ವರೂಪದ
ಅನುಭವದಲ್ಲಿ ಮನಸ್ಸನ್ನು ತೊಡಗಿಸಿರಿ, ಮತ್ತೆ ನಿಮ್ಮ ಕೆಲಸಕ್ಕೆ ಹೋಗಿ. ಕರ್ಮ ತೋ ಕರ್ನಾ ಹಿ ಹೈ, ಕಾರ್ಯಕ್ಕೆ ಬಿನಾ ತೋ ಚಲ್ನಾ ನಹಿ ಹೈ. ಕೆಲಸ ಇಲ್ಲದೆ ಇರಲಿಕ್ಕಾಗೋದಿಲ್ಲ, ನಾವು ಕೆಲಸ ಮಾಡಲೇಬೇಕು. ಯಜ್ಞ ಸೇವಾ ವಿಶ್ವ ಸೇವಾ ಸಭೆ ಕರ್ ರಹೇ ಹೋ, ಕರ್ನಾ ಹಿ ಹೈ. ಯಜ್ಞ ಸೇವೆನೂ ಮಾಡಬೇಕು, ವಿಶ್ವ ಸೇವೆನೂ ಮಾಡಬೇಕು, ನೀವು ನಿಮ್ಮ ಮನೆ ಕೆಲಸನೂ ಮಾಡಬೇಕು, ಅವೆಲ್ಲ ಕರ್ನಾ ಹಿ ಹೈ. ಆದರೆ ಗಂಟೆಯಲ್ಲಿ 5 ನಿಮಿಷ ಅದರಿಂದ ಹೊರಬಂದು ಈ ಪಾಂಚ ಸ್ವರೂಪದ ಅನುಭವ ಮಾಡ್ಬೋದಲ್ಲ. 5 मिनट के ड्रिल करने के बाद अपने कार्य है उसमें लग जाओ. 5 ನಿಮಿಷ ಮನಸ್ಸಿನ ಎಕ್ಸಸೈಸ್ ಮಾಡೋದು. ಅಭಿ ಪರಿಣಾಮ ಜ್ಯೋತಿ ಸ್ವರೂಪ, ಈಗೀಗ ದೇವತಾ ಸ್ವರೂಪ, ಪೂಜ್ಯ ಸ್ವರೂಪ, ಬ್ರಾಹ್ಮಣ ಸ್ವರೂಪ, ಫರಿಷ್ಠಾ ಸ್ವರೂಪ. 5 ನಿಮಿಷ ಇದರ ಅನುಭೂತಿ ಮಾಡಿ ಆಮೇಲೆ ನಿಮ್ಮ ಕೆಲಸದಲ್ಲಿ ತೊಡಗಿರಿ. चाहे 5 सेकंड लगाओ, चाहे 5 मिनट लगाओ, लेकिन कोई ऐसा है जिसको इतना टाइम भी नहीं मिलता है कोई? हाथ उठाओ. बाबा ಅಷ್ಟು ಟೈಮೂ ಸಿಗಂಗಿಲ್ಲ ಅನ್ನೋರ ಕೈ ಎತ್ತಿ. जिसको 5 मिनट भी नहीं है, कोई नहीं है कोई? 5 ನಿಮಿಷನೂ ನನಗೆ ಪುರ್ಸೊತೆ ಸಿಗಂಗಿಲ್ಲ ಯಾರಿದ್ರೆ ಕೈ ಎತ್ತಿ. ಸಬ್ ನಿಕಾಲ್ ಸಕ್ತೆ ಹಿ. ಓ, ಎಲ್ಲರ ಸಮಯವನ್ನು ತೆಗಿಬೋದು. 5 ನಿಮಿಷ ಯಾರು ಕೈ ಎತ್ತಿಲ್ಲ. 5 ನಿಮಿಷ ನಾವು ಈ ರೀತಿ ಅನುಭವ ಮಾಡ್ಬೋದು ಅಂತ ಎಲ್ಲರೂ ಕೈ ಎತ್ತಿಬಿಟ್ರು. ಬಾಬನಿಗೆ ವಿಶ್ವಾಸ ಬಂತು. ಅಚ್ಚಾ, ಸಬ್ ನಿಕಾಲ್ ಸಕ್ತೆ ಹಿ. 5 ನಿಮಿಷ ತೆಗಿಬೋದು. 55 ನಿಮಿಷ ನಿಮ್ಮ ಕೆಲಸ ಕಾರ್ಯ ಮಾಡಿಕೊಳ್ಳಿ. ಒಂದು 5 ನಿಮಿಷ 1 ಗಂಟೆಯಲ್ಲಿ ಈ ರೀತಿ पांच स्वरूपದ अनुभव ಮಾಡಿ. तो बार बार ये एक्सरसाइज करो तो कार्य करते भी ये नशा रहेगा. बाप का मंत्र भी ಮನ್ಮನಾ ಭಾವ್. ಎಕ್ಸಸೈಸ್ ಮಾಡೋದ್ರಿಂದ ಕೆಲಸ ಮಾಡುತ್ತಿದ್ದರೂ ಸಹಿತ ನಶೆ ಇರ್ತದೆ. ಬಾಬನ ಮಂತ್ರ ಮನ್ಮನಾ ಭವ. ಎಷ್ಟು ಪಾಯಿಂಟ್ ಆಯ್ತು ಅಲ್ಲಿಗೆ? ಇದನ್ನು ಅಲ್ಲಲ್ಲೇ ಪಾಯಿಂಟನ್ನು ಜೋಡಿಸ್ಕೋಬೇಕು ನಾವು. ಗೊತ್ತಾಯ್ತಲ್ಲ? ಎಕ್ಸಸೈಸ್ ಮಾಡೋದರಿಂದ ಹೇಗೆ ಮನಸ್ಸು ಏಕರಸವಾಗಿರ್ತದೆ, ಮನಸ್ಸು ಸದಾ ಚೆನ್ನಾಗಿರ್ತದೆ, ಶಕ್ತಿಶಾಲಿಯಾಗಿರ್ತದೆ, ಪ್ರತಿಯೊಂದು ರೂಪದ ವಿಶೇಷತೆಯ ಅನುಭವ ಆಗ್ತಾ ಇರ್ತದೆ. ಆಮೇಲೆ ನಶೆ ಇರ್ತದೆ. ಬಾಬನ ಮಂತ್ರ ಮನ್ಮನಾಭವದ ಅನುಭವ ಆಗುವಾಗ ನಶೆ ಇರ್ತದೆ. ಆಮೇಲೆ ಮಾಯಾಜೀತ್ ಬನ್ನೆ ಮೇ ಯಂತ್ರ ಬಂಜಾಯಗ. ನೆಕ್ಸ್ಟ್ ಪಾಯಿಂಟ, ಈ ಎಕ್ಸಸೈಸ್ ಮಾಡೋದರಿಂದ ಮಾಯೆ ಮೇಲೆ ನಾವು ಜಯ ಗಳಿಸುವ ಯಂತ್ರ ये एक्सरसाइज. बाप दादा ने बता दिया, जितना समय आगे बढ़ेगा उस अनुसार 1 सेकंड में स्टॉप लगाना होगा. समय ಓಡ್ತಾ ಉಂಟು 1 ಸೆಕೆಂಡಿಗೆ ಸ್ಟಾಪ್ ಅಂತ ಮಾಡಬೇಕು. ಸೀದಾ ಮನಸ್ಸು ಬುದ್ಧಿಯಿಂದ ಪರನಾಮಕ್ಕೆ ಹೋಗ್ಬಿಡ್ಬೇಕು. 1 ನಿಮಿಷ, 2 ನಿಮಿಷ, 3 ನಿಮಿಷ, 4 ನಿಮಿಷ, 5 ನಿಮಿಷ. 5 ನಿಮಿಷನೂ ಪರನಾಮದಲ್ಲಿ ಬೇಡ. 1 ನಿಮಿಷ ಪರನಾಮ, 1 ನಿಮಿಷ ದೇವತಾ ರೂಪ, 1 ನಿಮಿಷ ಪೂಜ್ಯ ರೂಪ, 1 ನಿಮಿಷ ಬ್ರಾಹ್ಮಣ ರೂಪ, 1 ನಿಮಿಷ ಫರಿಷ್ಠಾ ರೂಪ. 5 ನಿಮಿಷದಲ್ಲಿ ಈ 5 ರೂಪದ ಅನುಭವ ಮಾಡಿ 1 ಸೆಕೆಂಡಿಗೆ ಫುಲ್ ಸ್ಟಾಪ್ ಹಾಕಬೇಕು. ಉಳಿದದ್ದೆಲ್ಲ ಕೆಲಸ ಕಾರ್ಯ ಜಗತ್ತಿನ ವ್ಯವಹಾರಗಳು ಎಲ್ಲದಕ್ಕೂ 1 ಸೆಕೆಂಡಿಗೆ ಫುಲ್ ಸ್ಟಾಪ್. एक्सरसाइज करने से नेक्स्ट मनमनाभव होने में मदद मिलेगी. ಮನ್ಮನಾಭವ, ಮನಸ್ಸು ಸದಾಕಾಲಕ್ಕೂ ನನ್ನಲ್ಲೇ ಇಡುವವರಾಗಿರಿ. ಮನ್ಮನಾಭವ, ಮನಸ್ಸನ್ನು ಬಾಬನಲ್ಲೇ ಇಡಲಿಕ್ಕೆ ಈ ಎಕ್ಸಸೈಸ್ ಏನಾಗ್ತದೆ, ನಮಗೆ ಸಹಾಯ ಮಾಡ್ತದೆ. ನೆಕ್ಸ್ಟ್ ಪಾಯಿಂಟ್ ಅಂದರೆ 1 ಸೆಕೆಂಡಿಗೆ ಫುಲ್ ಸ್ಟಾಪ್, 1 ಸೆಕೆಂಡಿಗೆ ಮನ್ಮನಾಭವ ಆಗಲಿಕ್ಕೋಸ್ಕರ ಸಹಾಯ ಮಾಡ್ತದೆ. ಮಾಯಾಜೀತ್ ಆಗಲಿಕ್ಕಿದೆ ಯಂತ್ರ. ಮನ್ಮನಾಭವ ಮಂತ್ರ ಆತ್ಮಿಕ ನಶೆ ಇರ್ತದೆ. ಬಾಬಾ ಹೇಳ್ತಾರೆ, ಬಾಪ್ दादा देखा जो भी भाषण करते हो किसको भी संदेश देते हो तो क्या कहते हो. ಭಾಷಣ ಮಾಡುವಾಗ ಯಾರಿಗಾರು ಸಂದೇಶ ಕೊಡುವಾಗ ಏನು ಹೇಳ್ತೀರಿ? ಹಮ್ ವಿಶ್ವಕ್ಕೋ ಪರಿವರ್ತನೆ ಕರ್ನೆ ವಾಲೆ ಹಿ. ನಾವು ವಿಶ್ವವನ್ನು ಪರಿವರ್ತನೆ ಮಾಡುವವರು. ತೋ
जब विश्व को परिवर्तन करना है तो पहले अपने मन को ऐसा शक्तिशाली बनाओ. ಆದ್ದರಿಂದ ಈ ಎಕ್ಸಸೈಸ್ ಮಾಡೋದರಿಂದ ನಾವು ವಿಶ್ವವನ್ನು ಪರಿವರ್ತನೆ ಮಾಡ್ಬೋದು. ನಾವು ಎಕ್ಸಸೈಸ್ ಮಾಡೋದರಿಂದ ವಿಶ್ವವನ್ನು ಪರಿವರ್ತನೆ ಮಾಡ್ಬೋದು. ವಿಶ್ವವನ್ನು ಪರಿವರ್ತನೆ ಮಾಡುವಷ್ಟು ಮನಸ್ಸು ಶಕ್ತಿಶಾಲಿ ಆಗ್ತದೆ. ಬಾಬಾ ಅಂತಾರೆ, जो संकल्प करने चाहे वही मन संकल्प कर सकता है. ಏನು ಸಂಕಲ್ಪ ಮಾಡಬೇಕು ಮನಸ್ಸು ಅದೇ ಸಂಕಲ್ಪವನ್ನು ಮಾಡ್ತದೆ. सेकंड में ऑर्डर करो, जैसे इस शरीर की और कर्मेंद्रियों को ऑर्डर करते हो, ऊपर हो नीचे हो तो करती है ना. ಕರ್ಮೇಂದ್ರಿಯಗಳಿಗೆ ಆರ್ಡರ್ ಮಾಡಿ, ಕೈ ಮೇಲೆತ್ತಿ, ಕೈ ಕೆಳಬಿಡಿ ಅಂದ ಕೂಡಲೇ 1 ಸೆಕೆಂಡಿಗೆ ಕೈ ಮೇಲಕ್ಕೆ ಎತ್ತುತ್ತೀವಿ, ಕೈ ಕೆಳಗಡೆ ಬಿಡ್ತೀವಿ. ಇದು ಶರೀರಕ್ಕೆ ಸಂಬಂಧಪಟ್ಟು. ಅದೇ ರೀತಿ ಮನ್ ವ್ಯರ್ಥ ಅಯಥಾರ್ಥ ಸೆ ಬಚೆ ಜಾಯೆ. ಮನ್ ಕೆ ಮಾಲೀಕ ಹೋ, ಮೇರಾ ಮನ್ ಕೇತೆ ಹೋನಾ. ಅದೇ ರೀತಿ 1 ಸೆಕೆಂಡಿಗೆ ಮನಸ್ಸು ವ್ಯರ್ಥ ಮತ್ತು ಅಯಥಾರ್ಥದಿಂದ ಬಚಾವ್ ಮಾಡಿ. ನನಾತ್ಮ ಮನಸ್ಸಿನ ಮಾಲೀಕ, ಮನಸ್ಸು ನನ್ನದು. ನನ್ನದು ಅಂತಂದ ಮೇಲೆ ನಾನು ಹೇಳ್ದಂಗೆ ಮನಸ್ಸು ಕೇಳಬೇಕು. ಮೇರಾ ಮನ್ ಇತನಾ ಆರ್ಡರ್ ಮೇ ರಹೆ, ಉಸ್ಕೆ ಲಿಯೆ ಯೆ ಮನ್ ಕಿ ಎಕ್ಸಸೈಸ್ ಬತಾಯಿ. ಆದ್ದರಿಂದ ಮನಸ್ಸು ನನ್ನ ಆತ್ಮ ಮಾಲೀಕನ ಸಂಕಲ್ಪಕ್ಕೆ ತಕ್ಕಂತೆ ಅದು ನಡಿಬೇಕು, ಆರ್ಡರ್ ಪ್ರಕಾರ ನಡಿಬೇಕು. ಅದಕ್ಕೆ ಇದು ಎಕ್ಸಸೈಸ್. 1 ಸೆಕೆಂಡಿಗೆ ವ್ಯರ್ಥ ಮತ್ತು ಅಯಥಾರ್ಥದಿಂದ ಬಚಾವಾಗ್ತೀವಿ. ಕರ್ಮೇಂದ್ರಗಳ ಮೇಲೆ ಜಯಗಳಿಸ್ತೀವಿ. ಈ ಎಕ್ಸಸೈಸ್ ಮಾಡೋದ್ರಿಂದ ಎಷ್ಟು ಶಕ್ತಿಶಾಲಿ ಆಗ್ತೀವಿ, ಜಗತ್ತನ್ನು ಪರಿವರ್ತನೆ ಮಾಡಲು ಸಾಧ್ಯ. ಎಷ್ಟು ಪಾಯಿಂಟ್ ಆಯ್ತು ನೋಡ್ರಿ एक्सरसाइजनिंद. अच्छा, बाप दादा ने देखा हर एक बच्चा यही चाहता है कि हमें मन जीत जगत जीत बनना है. मन जीत जगत जीत ಆಗ್ತೀವಿ. इसलिए आने वाले समय के पहले यह अभ्यास जहाँ चाहे वहाँ मन सहज टिक जाएगा. ಈಗ ಅಭ್ಯಾಸ ಮಾಡ್ತಾ 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 ಹೋದರೆ ಮುಂಬರುವ ಸಮಯದಲ್ಲಿ ಯಾವಾಗ ಬೇಕಾವಾಗ ಮನಸ್ಸು ಒಂದು ಸಹಜವಾಗಿ 1 ಸೆಕೆಂಡಿಗೆ ಅದು ನಿಲ್ಲಬಲ್ಲದು. तो आज बाप दादा यही चाहते हर बच्चा ऐसा शक्तिशाली बने जो संकल्प करे उसी अनुसार मन बुद्धि संस्कार ऑर्डर में हो. ಸಂಕಲ್ಪ ಮಾಡಿದರೆ ಸಾಕು, ಮನಸ್ಸು ಬುದ್ಧಿ ಮತ್ತು ಸಂಸ್ಕಾರ ಆರ್ಡರ್ ಪ್ರಕಾರನೇ ಇರತಕ್ಕದ್ದು. ಯಾರಿಗಿದು ಅಭ್ಯಾಸ ಆಗ್ತದೋ ಓ ಜಗಜ್ಜೀತ್ ಅವಶ್ಯ ಬನೇಗ. ಮನಸ್ಸು ಬುದ್ಧಿ ಸಂಸ್ಕಾರ ಆತ್ಮ ರಾಜ ಆರ್ಡರ್ ಮಾಡಿದ ಪ್ರಕಾರನೇ ನಡೆಯತಕ್ಕದ್ದು. ಕರೆಕ್ಟಾಗಿ ನಡೀತದೆ ಅಂತಂದರೆ ಅವರೇ ಅವಶ್ಯವಾಗಿ ಜಗಜ್ಜೀತ್ ಆಗಬಲ್ಲರು. ಮಂಜೀತ್ ಬುದ್ಧಿಜೀತ್ ಸಂಸ್ಕಾರ ಜೀತ್ ಆದರೆ ಆತ್ಮ ಆರ್ಡ್ರ್ ಕೊಟ್ಟ ಕೂಡಲೇ ಅದು ನಿಲ್ಲಬೇಕು. ಅಂದ ಕೂಡಲೇ जगजीत अवश्य बनेगा. बाप दादा से परिवार से प्यार तो सबका है. जितना बच्चों का बाप से प्यार है उससे ज़्यादा बाप का बच्चों से प्यार है. ಎಲ್ಲ ಮಕ್ಕಳಿಗೂ ಬಾಬನ ಜೊತೆಗೆ ಎಷ್ಟು ಪ್ರೀತಿ ಇದೆ, ಬಾಬನಿಗೂ ಎಲ್ಲ ಮಕ್ಕಳ ಜೊತೆಗೆ ಅದಕ್ಕಿಂತಲೂ ಜಾಸ್ತಿ ಪ್ರೀತಿ ಇದೆ. ಮಕ್ಕಳು ಚತುರ ಹೆಚ್ಚಿಕಿ ಹೇ. ಮೇರಾ ಬಾಬಾ ಭಾಳ ಜಾಣರಿದ್ದೀರಿ, ಭಾಳ ಚತುರತೆ ತೋರಿಸಿದಿರಿ. ನನ್ನ ಬಾಬಾ ಮೇರಾ ಬಾಬಾ ಕಹಕರ್ ಮೇರಾ ಬನಾ ಲಿಯಾ. ನನ್ನ ಬಾಬಾ ಅಂತ ಹೇಳಿ ಬಾಬನನ್ನು ನನ್ನವರನ್ನಾಗಿ ಮಾಡ್ಕೊಂಬಿಟ್ರಿ. ಹರೇಕ ಬಚ್ಚ ಯಹಿ ನಿಶ್ಚಯ ಸೆ ಕೇತ ಮೇರಾ ಬಾಬಾ. ಪ್ರತಿಯೊಂದು ಮಕ್ಕಳು ಒಳಗಿನಿಂದ ನಿಶ್ಚಯದಿಂದ ಹೇಳ್ತಾರೆ, ಬಾಬಾ ನನ್ನವರು, ಮೇರಾ ಬಾಬಾ. और बाप भी कहता मेरा बच्चा. इस मेरे शब्द ने कमाल कर दिया. ಈ ಮೇರೆ ಅನ್ನುವಂಥ ಶಬ್ದನೇ ಒಳ್ಳೆ ಚಮತ್ಕಾರ ಮಾಡಿಬಿಡ್ತಲ್ಲ. ಮೇರಾ ಬಾಬಾ ಅಂತ ಹೇಳಿ ಬಾಬನನ್ನು ನನ್ನವರನ್ನಾಗಿ ನಾವು ಮಾಡ್ಕೊಂಬಿಟ್ಟೆವು. ಬಾಬಾ ಹೇಳ್ತಾರೆ ಮೇರಾ ಬಚ್ಚ. ಈ ರೀತಿ ಮೇರೆ ಶಬ್ದದಲ್ಲಿ ಎಷ್ಟು ಚಮತ್ಕಾರ ಇದೆ. हर एक को दिल में कितना उमंग आता है
मेरा बाबा, प्यारा बाबा. और बाप भी बार बार कहते हैं मेरे बच्चे. ಎಷ್ಟು ಉತ್ಸಾಹ ಬರ್ತದೆ, ಹೃದಯ ತುಂಬಿ ಬರ್ತದೆ ಈ ಮಾತು ಹೇಳಬೇಕಾದ್ರೆ. ಎಷ್ಟು ಖುಷಿ ಅನ್ನಿಸ್ತದೆ. ಮೇರಾ ಬಾಬಾ, ಪ್ಯಾರ ಬಾಬಾ, ಎಷ್ಟು ಪ್ರೀತಿ ಅನ್ನಿಸ್ತದೆ, ಎಷ್ಟು ಖುಷಿ ಅನ್ನಿಸ್ತದೆ. ಹೃದಯ ತುಂಬಿ ಈ ಶಬ್ದ ಬರ್ತದೆ, ಮೇರಾ ಬಾಬಾ, ಪ್ಯಾರ ಬಾಬಾ. ಬಾಬನ ಸಹಿತ ಬಾರಿ ಬಾರಿ ಹೇಳ್ತಾರೆ, ಮೇರೆ ಬಚ್ಚೆ, मीठे बच्चे, कोई भी माया का वार हो, क्योंकि आधा कल्प माया को अपना बनाया है. ಕೆಲವೊಮ್ಮೆ ಮಾಯೆ ದಾಳಿ ಮಾಡ್ತದೆ. ಅರ್ಧ ಕಲ್ಪ ಮಾಯೆ ನಮ್ಮನ್ನು ತನ್ನದನ್ನಾಗಿ ಮಾಡ್ಕೊಂಡ್ಬಿಟ್ಟಿತ್ತು. ತೋ ಮಾಯಾ ಕಾ ಭಿ ಆಪ್ ಲೋಗೋ ಸೆ ಪ್ಯಾರ್ ಹೈ. ನಮ್ಮ ಜೊತೆಗೆ ಮಾಯೆಗೂ ಬಹಳ ಪ್ರೀತಿ. ಅರ್ಧ ಕಲ್ಪ ನಮ್ಮನ್ನು ಮುದ್ದು ಮಾಡಿದೆ ಮಾಯೆ, ದ್ವಾಪರ ಮತ್ತು ಕಲಿಯುಗ. ಅದು ಸಹಿತ ಬಹಳ ನಮ್ಮ ಜೊತೆಗೆ ಪ್ರೀತಿ ಇದೆ. ನಾವು ನೋಡ್ರೆ ಮಾಯನ್ನು ಬಿಟ್ಟು ಯಾರನ್ನು ಪ್ರೀತಿ ಮಾಡಲಿಕ್ಕೆ ಹೊಂಟಿವೆ? ಬಾಬನನ್ನು ಪ್ರೀತಿ ಮಾಡ್ತಿದ್ದೀವಿ. ಮೇರಾ ಬಾಬಾ, ಪ್ಯಾರ ಬಾಬಾ ಅಂತಿದ್ದೀವಿ. ಮಾಯೆ ನೋಡ್ತಾ ಇರ್ತದೆ. ತೋ ವಹ ಬಾರ್ ಬಾರ್ ಆನೆ ಕಿ ಕೋಶಿಶ್ ಕರ್ತಿ ಹೈ. ಅದು ಸಹಿತ ಬಾರಿ ಬಾರಿ ನಮ್ಮ ಬಳಿ ಬರಲಿಕ್ಕೆ ಪ್ರಯತ್ನ ಪಡ್ತದೆ. ಲೇಕಿನ್ ಜೋ ದಿಲ್ ಸೆ ಮೇರಾ ಬಾಬಾ ಕೇತಾ ಹೈ तो बाप का सहयोग मिलता है. ಹೃದಯ ತುಂಬಿ ನನ್ನ ಬಾಬಾ, ಪ್ಯಾರ ಬಾಬಾ, ನನ್ನ ಬಾಬಾ ಅಂತಂದ ಕೂಡಲೇ ಬಾಬನ ಸಹಯೋಗ ಸಿಗ್ತದೆ ನಮಗೆ. ಏಕ ಬಾರ್ ದಿಲ್ ಸೆ ಕಹೋ. ನೋಡ, ಎಲ್ಲರೂ ಹೇಳಿ ಒಮ್ಮೆ ಜೋರಾಗಿ. ಬರೇ ಜೋರಾಗಿ ಶಬ್ದದಲ್ಲಿ ಅಷ್ಟೇ ಹೇಳೋದಲ್ಲ, ನಿಮ್ಮ ಶಬ್ದದ ಜೊತೆಗೆ ಹೃದಯ ತುಂಬಿ ಹೇಳಿ, ಜೋರಾಗಿ ಹೇಳಿ. ಬಾಬನಿಗೆ ಕೇಳಿಸ್ಬೇಕ. ಮೇರಾ ಬಾಬಾ, ಪ್ಯಾರಾ ಬಾಬಾ तो 1000 बार बाप बंदा हुआ है शक्तिशाली सहयोग देने के लिए. ನೀವು ಹೃದಯ ತುಂಬಿ ಹೃದಯ ರಾಮನಿಗೆ ಮೇರಾ ಬಾಬಾ ಅಂತ ನೀವು ಹೇಳಿಬಿಟ್ರೆ ಅವನು ಸಹಿತ ಶಕ್ತಿಶಾಲಿ ಸಹಯೋಗವನ್ನು ಕೊಡಲಿಕ್ಕೆ ನಮಗೆ ಬಂಧಿಸಲ್ಪಟ್ಟಿದ್ದಾರೆ. ನಾವು ಹೃದಯ ತುಂಬಿ ಮೇರಾ ಬಾಬಾ ಅಂತಂದರೆ ಅವನು ಸಹಾಯ ಮಾಡಲೇಬೇಕು. अनुभव है ना? सिर्फ समय पर इस अनुभव को प्रैक्टिकल में लाओ. बाप दादा बच्चों की एक बात देकर दिल में बच्चों के ऊपर मुस्कुराते हैं. ಒಂದು ಮಾತನ್ನು ನೋಡಿ ಮಕ್ಕಳನ್ನು ನೋಡಿದಾಗ ಬಾಬನಿಗೆ ಮುಗುಳ್ನಗೆ ಬರ್ತದೆ. ಅದೆಂಥ ಮುಗುಳ್ನಗೆ ಜಾನ್ತೇವೋ? ಕೌನ್ಸಿ ಬಾತ್. ನಿಮ್ಮದು ಏನು ನೋಡಿದರೆ ನನಗೆ ಮುಗುಳ್ನಗೆ ಬರ್ತದೆ ಗೊತ್ತಾ? ನನಗೆ ಯಾಕೆ ನಗು ಬರ್ತಂತ ಗೊತ್ತಾ ನಿಮಗೆ? सभी कहते ही ಬಾಬಾ ಹಿ ಮೇರಾ ಸಂಸಾರ ಹೈ. ಎಷ್ಟು ಚಂದ ಹೇಳ್ತಾರೆ. ಬಾಬನೇ ನನಗೆ ಸಂಸಾರ ಆಗಿದ್ದಾರೆ. ಬಾಬಾ ಮೇರಾ ಸಂಸಾರ ಹೈ ಹೇಳ್ತೀವಲ್ವಾ? ಬಾಬಾ ಹಿ ಹಮಾರ ಸಂಸಾರ ಹೈ. ಬಾಬಾ ಹಿ ಹಮಾರ ಸಂಸಾರ. ಹಾಡು ಇದೆ ಅಲ್ವಾ? ಹಾಡು ಇದೆ. ಸಂಸಾರ ಹೇ ಅಂತ ಹೇಳ್ಕೊಂಡು ಕೇತೆ ಹೋನ. ಬಾಯಲ್ಲೇ ಹೇಳ್ತೀವಿ, ಹಾಡು ಹಾಡ್ತೀವಿ, ಎಲ್ಲ ಮಾಡ್ತೀವಿ. ಜೋ ಕೇತಾ ಹೇ ಬಾಪಿ ಮೇರಾ ಸಂಸಾರ ಹೇ ವಹ ತುಟಾವೋ. ಬಾಬನೇ ನನಗೆ ಸಾರಾ ಸಂಸಾರ. ಬಾಬನೇ ನನಗೆ ಸಾರಾ ಸಂಸಾರ ಅನ್ನೋರು ಕೈ ಎತ್ತಿ, ಕೈ ಎತ್ತಿ. अच्छा, बाप ही संसार है ना? ಬಾಬನೇ ಸಂಸಾರ ಅಲ್ವಾ? दूसरा तो कोई ಸಂಸಾರ नहीं है ना? ಬೇರೆ ಯಾವುದು ಸಂಸಾರ ಇಲ್ಲಲ್ಲ, ಬಾಬನೇ ಅಲ್ವಾ? ಸಂಸಾರದಲ್ಲಿ ಏನಿದೆ? ಸಂಸಾರದಲ್ಲಿ ಏನಿದೆ? ತಂದೆ ತಾಯಿ ಬಂಧು ಬಳಗ ಎಲ್ಲನೂ ಬಾಬಾ. ಬಾಬನೇ ನನಗೆ ಸರ್ವ ಸಂಬಂಧಿ. ಆಮೇಲೆ ವಸ್ತುಗಳಿವೆ. ವಸ್ತುವಿನಿಂದ ಏನು ಸುಖ ಸಿಗ್ತದೋ ಇಲ್ಲ. ನಾನು ಇಂದ್ರಿಯಾತೀತನಾಗಿ ಬಾಬನಿಂದಲೇ ಸರ್ವ ಸುಖದ ಅನುಭವ ಮಾಡ್ತೀನಿ. ಸುಖದ ಉಯ್ಯಾಲೆಯಲ್ಲಿ ತೂಗ್ತಾ ಇದ್ದೀನಿ. ಬಾಬನೇ ನನಗೆ ಸಂಸಾರ. ಬಾಬಾ ಹೇಳ್ತಿದ್ದಾರೆ, ತೋ ಬೇರೆ ಯಾವುದು ಸಂಸಾರ ಇಲ್ಲಲ್ಲ. ಸಂಸಾರ ದೂಸರಾ ನಹೀ ಹೈ, ಲೇಕಿನ್ ದೂಸರಾ ಕ್ಯಾ ಹೈ?
ಅನ್ಯ ಸಂಸಾರ ಇಲ್ಲ ನಮಗೆ. ಆದರೆ ಎರಡನೇದೇನಿದೆ ಸಂಸಾರದ ಜೊತೆಗೆ? ಸಂಸ್ಕಾರ. ಭಾವನೆ ಸಾರ ಸಂಸಾರ. ಎರಡನೇದು ಯಾವುದು ಇಲ್ಲ ನಮಗೆ, ಆದರೆ ಸಂಸ್ಕಾರ ಇದೆ ಅಲ್ಲ. जब बापी मेरा संसार है, दूसरा कोई संसार है ही नहीं. संसार नहीं है, लेकिन संस्कार कैसे पैदा होता? ಬಾಬನೇ ನನಗೆ ಸಾರ ಸಂಸಾರ ಅಂದ ಮೇಲೆ ಅನ್ಯ ಸಂಸ್ಕಾರ ಎಲ್ಲಿಂದ ಹುಟ್ಟಿಕೊಂಡಿತು? ಕೇಳ್ತಾರೆ ಬಾಬಾ. आजकल बाप दादा समय प्रमाण ಸಂಸ್ಕಾರ ಶಬ್ದಕ್ಕೋ ಮಿಟಾನೆ ಚಾತೆ ಹಿ. ಈಗಿನ ಸಮಯದಲ್ಲಿ ಬಾಬಾ ಸಮಯಾನುಸಾರವಾಗಿ ಸಂಸ್ಕಾರ ಎನ್ನುವ ಶಬ್ದವನ್ನು ಅಳಿಸಲಿಕ್ಕೆ ಇಷ್ಟಪಡ್ತಿದ್ದಾರೆ. ಏನು ಮಾಡೋದು, ನನ್ನ ಸಂಸ್ಕಾರನೇ ಹೀಗಿದೆ, ನಾನು ಹಂಗೆ ಮಾಡ್ತಿದ್ದೀನಿ, ನನ್ನ ಸಂಸ್ಕಾರ ಹಾಗಿದೆ. ಬಾಬನೇ ನನ್ನ ಸಂಸಾರ ಅಂತಂದ ಮೇಲೆ ನನ್ನ ಸಂಸ್ಕಾರನೂ ಬಾಬಂದೇ ಇರಬೇಕಲ್ಲ. अन्य संस्कार ಹೆಂಗೆ ಬಂತು? मिट सकता है? अन्य संस्कार मिट सकता है? समय प्रमाण संस्कार शब्द को मिटाने चाहिए. अन्य संस्कार बरकूडದು, मिटाने चाहिए. मिट सकता? जो समझते ही संस्कार विघ्न रूप नहीं बन सकता, ये दृढ़ संकल्प कर सकते हैं. दृढ़ पुरुषार्थ द्वारा आज भी ದೃಢ ಪುರುಷಾರ್ಥ ಕರ್ ಸಕ್ತೆ ಹಿ. ಆದ್ದರಿಂದ ನೀವು ದೃಢ ಸಂಕಲ್ಪ ಮಾಡಿ, ದೃಢ ಪುರುಷಾರ್ಥ ಮಾಡಿ. ಏನಂತೇಳಿ? ಬಾಬನೇ ನನಗೆ ಸಾರಾ ಸಂಸಾರ. ಆವಾಗ ಹಳೆಯ ಸಂಸ್ಕಾರ ಏನು ವಿಘ್ನ ರೂಪ ಇದೆಯೋ ಅದು ಫುಲ್ಲು ಏನಾಗ್ತದೆ? ಹೋಗ್ಬಿಡ್ತದೆ. ದೃಢ ಸಂಕಲ್ಪ ಮಾಡಿ, ದೃಢ ಪುರುಷಾರ್ಥದ ಮೂಲಕ ಬಾಬಾ ಹೇಳ್ತಿದ್ದಾರೆ ಹಳೆಯ ಸಂಸ್ಕಾರ ಹೋಗ್ಬಿಡ್ತದೆ. ಖತಮ್ ಕರ್ನಾ ಹಿ ಹೈ, ಬಾಬಾ ಹಿ ಮೇರಾ ಸಂಸಾರ ಹೈ, ಬಾಬಾ ಹಿ ಸಂಸಾರ ಹೈ. ಹಾಡಿದೆ ಅಲ್ವಾ? ಹಾಡ್ತೀವಿ, ಬಾಬನೇ ಸಾರ ಸಂಸಾರ ಅಂತ ಅನುಭವ ಮಾಡ್ತೀವಿ ಅಂದಮೇಲೆ ಮತ್ತು ಏನು ಮಾಡೋದು? ನಂದದು ಸಂಸ್ಕಾರ ಅದು ಎಲ್ಲಿಂದ ಬಂತು? ಬಾಬನ ಸಂಸ್ಕಾರನೇ ನನ್ನ ಸಂಸ್ಕಾರ ಆಗಬೇಕು. ಯಾಕೆಂದರೆ ಬಾಬಾ ನನ್ನ ಸಂಸಾರ ಆಗಿದ್ದಾರೆ. ಅಷ್ಟೊತ್ತಿಗೆ ಬಾಬಾ ಅಂತಾರೆ ಆ ಬೇಡವಾದ ಸಂಸ್ಕಾರ ದೃಢ ಪುರುಷಾರ್ಥ ಮಾಡಿ, ದೃಢ ಸಂಕಲ್ಪ ಮಾಡಿ. ಖತಮ್ ಕರ್ನಾ ಹಿ ಹೈ, ಕರೆಂಗೆ, ಸೋಚೆಂಗೆ, ದೇखेंगे, यह नहीं करना ही है. संस्कार का काम है आना, बच्चों का काम है समाप्त करना ही है. ಸಂಸ್ಕಾರ ಬರ್ತದೆ. ಯಾಕೆಂದರೆ ಅರ್ಧ ಕಲ್ಪದಿಂದ ಅದರ ಜೊತೆಗಿದ್ದವರು. ಒಮ್ಮೊಮ್ಮೆ ಬರ್ತದೆ ಅದು ಹಳೆಯ ಸಂಸ್ಕಾರ. ಆವಾಗ ನಾವು ಹೆಂಗಿರಬೇಕು? ಬಾಬನೇ ನನ್ನ ಸಂಸಾರ ಅಂದ ಮೇಲೆ ನಾವು ಆ ಸಂಸ್ಕಾರ ಬಂದಾಗ ಸಮಾಪ್ತಿ ಮಾಡಲೇಬೇಕು. ಹಿಮ್ಮತ್ ಹೈ पहले भी हाथ उठाए था ना, चेक करो. जो संकल्प किया वो वह हो रहा है. ಎಲ್ಲ ನೋಡಿ, ಮೊದಲೆಲ್ಲ ಸಂಕಲ್ಪ ಮಾಡಿದಿರಿ, ಅದು ನಡೀತಾ ಇದೆ ಅನ್ನೋರು ಕೈ ಎತ್ತಿ. जो समझते ही बाप ने कहा, बाप का कार्य है लक्ष्य देना, बच्चों का कार्य है बाप ने कहा वो करना ही है. ಬಾಬನ ಕೆಲಸ ಲಕ್ಷ್ಯವನ್ನು ತೋರಿಸೋದು, ಗುರಿಯನ್ನು ತೋರಿಸುವುದು ಶಿವ ಸದ್ಗುರುವಿನ ಕೆಲಸ. ಗುರು ಲಕ್ಷ್ಯ ತೋರಿಸ್ತಾನೆ. ಮಕ್ಕಳ ಕೆಲಸ ಏನು? ಕರ್ನಾ ಹಿ ಹೈ. ಬಾಪನೇ ಕಹಾ ಓ ಕರ್ನಾ ಹಿ ಹೈ. ಗುರಿ ತೋರಿಸ್ತಾರೆ ಬಾಬಾ. ಗುರಿಯತ್ತ ಹೋಗ್ಬೇಕಾದ್ರೆ ಏನು ಮಾಡಬೇಕಂತಲೂ ತಿಳಿಸ್ತಾರೆ. ಗುರಿ ತೋರಿಸಿದಾರೆ ಅಂತಂದಮೇಲೆ ಗುರಿಯತ್ತ ಹೋಗಲಿಕ್ಕೆ ಬಾಬಾ ಏನು ಹೇಳ್ತಾರೋ ಅದನ್ನು ಕರ್ನಾ ಹಿ ಹೈ. ಇಸ್ಕಿ ಬಿ ಏಕ್ ಡೇಟ್ ಫಿಕ್ಸ್ ಕರೋ. ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡಿ, ಇಷ್ಟನೇ ತಾರೀಕಿನ ಒಳಗಾಗಿ ಬಾಬಾ ಹೇಳಿದಂತೆಯೇ ನಡೀತೀನಿ. ಮತ್ತು ಆ ಸಂಸ್ಕಾರ ಮತ್ತೆ ಮೇಲೆ ಬರಲಿಕ್ಕಿಲ್ಲ. ಬಾಬನೇ ನನ್ನ ಸಂಸಾರ ಅಂದ ಮೇಲೆ ಬಾಬಂದೇ ಸಂಸ್ಕಾರ ನಂದು, ಅನ್ಯ ಸಂಸ್ಕಾರ ಬರುವಂಗಿಲ್ಲ. ಮಿಟ್ ಸಕ್ತಾ ಹೇ? ದೃಢ ಸಂಕಲ್ಪ ಮಾಡಿದಿರಲ್ವಾ?
ಸೋಚೆಂಗೆ ಕರೆಂಗೆ ಅಂತ ಅನ್ನುವಂಗಿಲ್ಲ, ಕರ್ನಾ ಹೀ ಹೇ. ಲಕ್ಷ್ಯ ಕೊಟ್ಬಿಟ್ಟಾರೆ ಬಾಬಾ ಈಗ. ಸರಿ, ಬಾಬಾ ಹೇಳಿದಂತೆ ನಡಿಲೇಬೇಕು. ಇಸ್ಕಿ ಬಿ ಏಕ ಡೇಟ್ ಫಿಕ್ಸ್ ಕರೋ. ಹಾಂ, ನಾವೆಲ್ಲ ನಡೆದೆವು, ಒಂದು ಡೇಟ್ ಫಿಕ್ಸ್ ಮಾಡಿ. ಭಕ್ತರಾದರೆ ಜಾಣರು ಶಿವರಾತ್ರಿ ಡೇಟ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಡೇಟ್ ಫಿಕ್ಸ್ ಸಿಕ್ಕಿ ಹೇ ಶಿವರಾತ್ರಿ ಕಾ ತೋ ಮನಾತೆ रहते ही. ಡೇಟ್ ಫಿಕ್ಸ್ ಅವ್ರದ್ದು ಪಂಚಾಂಗ ತೆಗೀರಿ, ನೆಕ್ಸ್ಟ್ ಶಿವರಾತ್ರಿ ಯಾವಾಗ ಡೇಟ್ ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತಾರೆ ಅವರು. ಬಾಬಾ ಅಂತಾರೆ ತೋ ಇಸ್ಕಿ ಡೇಟ್ ಬಿ ಫಿಕ್ಸ್ ಕರೋ. ಈಗ ಹಳೆಯ ಸಂಸ್ಕಾರದ ಸಮಾಪ್ತಿಯ ದಿನವನ್ನು ಫಿಕ್ಸ್ ಮಾಡಿ. ಬಾಬನೇ ನನ್ನ ಸಂಸಾರ ಅಂತಂದ ಮೇಲೆ ಬಾಬನ ಸಂಸ್ಕಾರನೇ ನಂದಾಗಬೇಕು. ಅದಕ್ಕೋಸ್ಕರ ಡೇಟ್ ಫಿಕ್ಸ್ ಮಾಡಿ. अच्छा सबकी इकट्ठी डेट नहीं हो तो पहले एक एक अपने लिए तो डेट ಫಿಕ್ಸ್. ಎಲ್ಲರೂ ಒಂದು ಸೇರಿ ಒಂದೇ ದಿನಾಂಕ ಫಿಕ್ಸ್ ಮಾಡಲಿಕ್ಕಾಗಿಲ್ಲ ಅಂದರೆ ನೀವು ನಿಮ್ಮ ನಿಮ್ಮ ಡೇಟನ್ನು ಫಿಕ್ಸ್ ಮಾಡಿ ಹೇಳಿ. कर सकता है हाथ उठाओ. तो क्या किया? कर सकते ही तो किया. डबल विदेशियों ने डेट फिक्स किया. अच्छा, सामने वाले किया ಫಿಕ್ಸ್. ಎದುರು ಕುಳಿತವರು ಫಿಕ್ಸ್ ಮಾಡಿದ್ದೀರಾ ಕೇಳ್ತಿದ್ದಾರೆ ಬಾಬಾ. तो डेट फिक्स की ना तो बाप दादा को लिख के देना. ಬಾಬಾ, ನಾನು ಇವತ್ತಿನಿಂದ ನಿಂತ ಹಳೆಯ ಸಂಸ್ಕಾರ ನಾನು ಬರಲಿಕ್ಕೆ ಬಿಡೋಂಗಿಲ್ಲ, ಸಮಾಪ್ತಿ. ಅದನ್ನು ನೀವು ಡೇಟ್ ಫಿಕ್ಸ್ ಮಾಡಿದ್ದನ್ನು ಬಾಬನಿಗೆ ಬರೆದು ಕೊಡಬೇಕು. बाप दादा भी बच्चों को पेपर पास करने की बहादुरी तो देंगे ना. ಆವಾಗ ಪೇಪರ್ ಪಾಸ್ ಮಾಡುವಂಥ ಬಹದ್ದೂರಿಯನ್ನು ಸಹಿತ ಬಾಬಾ ಕೊಡ್ತಾರೆ. ಎಲ್ಲಿ ದೃಢತೆ ಇದೆಯೋ ಬಾಬನ ಸಹಯೋಗ ಇದೆ. ನಾವು ಸಂಕಲ್ಪ ಮಾಡಿದ್ರೆ ಸಾಕು, ಬಾಬಾ ಸಹಾಯ ಮಾಡ್ತಾರೆ. ಫಿರ್ ಗೀತ್ ಗಾಯಂಗೆ ವಾ ಬಚ್ಚೆ ವಾ. ಅಷ್ಟೊತ್ತಿಗೆ ಮಕ್ಕಳೆಲ್ಲ ಹಳೆಯ ಸಂಸ್ಕಾರ ಗೆದ್ದುಬಿಟ್ರು. ಅಷ್ಟೊತ್ತಿಗೆ ಬಾಬಾ ಹಾಡ್ತಾರೆ, ವಾ ಬಚ್ಚೆ ವಾ ವಾ ಬಚ್ಚೆ ವಾ. सेरेमनी मनाएंगे. जिसने संकल्प किया उसी अनुसार प्रैक्टिकल किया, उसकी सेरेमनी मनाएंगे. ಯಾರು ಸಂಕಲ್ಪ ಮಾಡಿದಿರೋ, ಯಾವುದು ಹಳೆಯ ಸಂಸ್ಕಾರ ಮುಗೀತು, ಸಮಾಪ್ತಿ. ಇವತ್ತಿನಿಂದ ಹಳೆಯ ಸಂಸ್ಕಾರ ಬರಲಿಕ್ಕೆ ಬಿಡೋಂಗಿಲ್ಲ. ಯಾಕೆ? ಬಾಬನೇ ನನಗೆ ಸಾರಾ ಸಂಸಾರ, ಬಾಬನ ಸಂಸ್ಕಾರವೇ ನನ್ನ ಸಂಸ್ಕಾರ. ಬಾಬಾ ತಿಳಿಸ್ತಾರೆ, ದಿನಾಂಕ ಫಿಕ್ಸ್ ಮಾಡಿದ್ದೀರಾ, ಪ್ರಾಕ್ಟಿಕಲ್ ತಂದಿರಾ, ಸೆರಿಮನಿ ಮಾಡೋಣ, ಸಮಾರಂಭ ಮಾಡೋಣ, ಡೇಟ್ ಫಿಕ್ಸ್ ಮಾಡಿ. आगे बढ़ने के लिए समीप तो आएंगे ना, फ़र्क तो होना शुरू होगा ना. तो जिसका डेट अनुसार संपन्न होगा उसकी बाप दादा ಸೆರಿಮನಿ ಮನಾಯಿಂಗೆ. ದಿನಾಂಕದ ಅನುಸಾರವಾಗಿ ಸಂಪನ್ನ ಆಗ್ತಾ ಹೋಗ್ತಾರೆ ಮಕ್ಕಳು. ಬಾಬಾ ಏನು ಮಾಡ್ತಾರೆ, ಅದರದ್ದು ಸೆರಿಮನಿ ಹಬ್ಬ ಆಚರಿಸ್ತಾರೆ. अंदर जो करेंगे तो देखने वाले भी ವೆರಿಫೈ करेंगे. ನಾವು ಒಳಗಡೆ ಇದ್ದವರು ಇದನ್ನು ಮಾಡಿ ತೋರಿಸಿದರೆ ಬರೋರು ಏನು ಮಾಡ್ಕೋತಾರೆ, ವೆರಿಫೈ ಮಾಡ್ಕೋತಾರೆ, ತಮ್ಮನ್ನು ಸಂಪರ್ಕದಲ್ಲಿ ಬರ್ತಾರೆ. ಸಂಸ್ಕಾರ ಕಿಸಿನ ಕಿಸಿಗೆ ಸಾಥ್ ನಿಕಲ್ತಾ ಹೈ. ಸುಮ್ಮನೆ ಕುಂತಾಗ ಏನು ಬರೋಂಗಿಲ್ಲ ಸಂಸ್ಕಾರ, ಯಾರ್ದಾರ ಜೊತೆ ಕೂಡಿದಾಗ ಸಂಸ್ಕಾರ, ಹಳೆಯ ಸಂಸ್ಕಾರ ಬರ್ತದೆ. ಕ್ಯೋಂಕಿ ಬಾಪ್ दादा ने देखा हर एक बच्चे को ये शुद्ध नशा है कि मैं मास्टर सर्वशक्तिवान हूँ. ಬಾಬನೇ ನೋಡ್ತಾ ಇದ್ದಾರೆ, ಪ್ರತಿಯೊಂದು ಮಕ್ಕಳಿಗೂ ಸಹಿತ ಇಷ್ಟು ನಶೆ ಇದೆ, ನಾನು ಮಾಸ್ಟರ್ ಸರ್ವಶಕ್ತಿವಾನ್. मास्टर होना सब. जब सर्वशक्तिवान है तो संकल्प को पूरा करना ये भी शक्ति है ना. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಅಂತಂದ ಮೇಲೆ ಸಂಕಲ್ಪವನ್ನು ಪೂರ್ಣಗೊಳಿಸುವುದು ಒಂದು ಶಕ್ತಿಶಾಲಿ ಇರಬೇಕು. ಯಾಕೆ ನಾನು ಮಾಸ್ಟರ್ ಸರ್ವಶಕ್ತಿವಾನ್, ಎಲ್ಲಿಂದ ಮಾಸ್ಟರ್ ಸರ್ವಶಕ್ತಿವಾನ್ ಆದೆವು? ಅದು ಬಾಬಾ. ಮೇರಾ ಬಾಬಾ ಅಂತ ಹೇಳ್ತಾ ಅವನನ್ನು ಅಪನಾ ಬನಾದಿಯಾ. ಅಷ್ಟೊತ್ತಿಗೆ ಬಾಬಾ ಹಿ ಮೇರಾ ಸಂಸಾರ ಅಂತಂತಿರಲ್ಲ, ಬಾಬನ ಸಂಸ್ಕಾರ ನನ್ನ ಸಂಸ್ಕಾರ. ಅವನು ಸರ್ವಶಕ್ತಿವಾನ್ ಆದರೆ ನನ್ನ ಮಾಸ್ಟರ್ ಸರ್ವಶಕ್ತಿವಾನ್. ಅಷ್ಟೊತ್ತಿಗೆ ಸರ್ವಶಕ್ತಿವಾನ್ ಅಂದಾಗ ನಮ್ಮ ಸಂಕಲ್ಪವನ್ನು ನಾವು ಪೂರ್ಣ ಮಾಡಲೇಬೇಕು. ಶಕ್ತಿ ಇದೆ ಅಲ್ವಾ? अच्छा, तो आज पहली बार आए ही वो उठो. ಮೊದಲನೇ ಬಾರಿ ಬಂದವರು ಮೇಲಕ್ಕೆತ್ತಿ ಎದ್ದು ನಿಲ್ಲಿ.
ಕೈ ಎತ್ತಿ ಅಂದಿಲ್ಲ ಬಾಬಾ, ಮತ್ತೇನಂದರು? ಎದ್ದು ನಿಲ್ಲಿ, ದೇಖೋ ಕಿತ್ತನೆ ಆಯೇ ಹಿ, बाप दादा मुबारक देते, मधुबन में आने की मुबारक है, ಮುಬಾರಕ್ ಹೇ, ಮುಬಾರಕ್ ಹೇ. ಎಷ್ಟು ಜನ ಹೊಸದಾಗಿ ಬಂದಿರಿ. ಬಾಬಾ ಎಲ್ಲರಿಗೂ ಶುಭಾಶಯ, ಶುಭಾಶಯ, ಶುಭಾಶಯ. बाप दादा फिर भी ऐसे समझते हैं कि टूलेट का बोर्ड लगने के पहले आ गए हो. ಟೂಲೇಟ್ ಅನ್ನುವಂತಹ ಬೋರ್ಡ್ ಬೀಳುವಕ್ಕಿಂತ ಮೊದಲೇ ತಾವೆಲ್ಲರೂ ಸಹಿತ ಇಲ್ಲಿ ಬಂದಿದ್ದೀರಿ. ಬಂದಿದ್ದೀರಿ, ಲೇಟ್ ಆದರೂ ಬೇಗ ಬಂದಿದ್ದೀರಿ. ಇನ್ನೂ ಟೂಲೇಟ್ ಅಂತ ಬೋರ್ಡ್ ಬಿದ್ದಿಲ್ಲ. ಆದ್ದರಿಂದ ಇಡೀ ಪರಿವಾರಕ್ಕೆ बाप दादा की तो है, सारे परिवार के भी आप सभी में यही शुभ आशा है. सदा डबल पुरुषार्थ कर लास्ट आते हुए भी फास्ट जा सकते हो. ಆದ್ದರಿಂದ ಪರಿವಾರದ ಕಡೆಯಿಂದ ಬಾಪ್ ದಾದಾರವರು ಇಡೀ ಪರಿವಾರದ ಕಡೆಯಿಂದ ತಮ್ಮ ಕಡೆಯಿಂದ ಎಲ್ಲ ಶುಭ ಸಂಕಲ್ಪ ಇಟ್ಕೊಂಡಿದ್ದಾರೆ. ಡಬಲ್ ಪುರುಷಾರ್ಥ ಮಾಡಿ ಲಾಸ್ಟ್ ಲೇಟಾಗಿ ಬಂದರೂ ಸಹಿತ ಫಾಸ್ಟಲ್ಲಿ ಹೋಗಲಿಕ್ಕೆ ಸಾಧ್ಯ. ಹಿಮ್ಮತ್ ಹೇ. ಯಾಕೆಂದರೆ ಬಾಬನ ಮುಂದೆ ಎದ್ದು ನಿಂತವರೆಲ್ಲ ಹೊಸಬ್ರು. ನಾವೆಲ್ಲ 20, 30, 40 ವರ್ಷದಿಂದ ಬಾಬನ ಜೊತೆಗಿದ್ದೀವಿ. ಅವರು ಈಗೀಗ ಬಂದಿದ್ದಾರೆ. ಅಯ್ಯೋ ನಾವು ಲಾಸ್ಟಿಗೆ ಬಂದೀವಿ, ಪರವಾಗಿಲ್ಲ, ಲಾಸ್ಟ್ ಬಂದರೂ ಸಹಿತ ಫಾಸ್ಟು ಹೋಗ್ಬೋದು. ಹಿಮ್ಮತ್ತಿದೆನಾ? तो जो आए ही उन्हों में यह हिम्मत है कि लास्ट आते भी फास्ट जाकर फर्स्ट आ जाओ, फर्स्ट नंबर में आ जाओ. एक फर्स्ट नहीं, फर्स्ट क्लास में फर्स्ट आओ. हो सकता है फर्स्ट क्लास में फर्स्ट आओ. ಎಲ್ಲರೂ ಫಸ್ಟ್ ಬಂದು ಬಿಡ್ಬೋದು. ಫಸ್ಟ್ ಕ್ಲಾಸಲ್ಲಿ ಫಸ್ಟ್ ಬನ್ನಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಬಾಬಾ ಅಂತಾರೆ ಲಾಸ್ಟ್ ಬಂದರೂ ತೊಂದರೆ ಇಲ್ಲ, ಟೂಲೇಟ್ ಅಂತ ಬೋರ್ಡ್ ಬಿದ್ದಿಲ್ಲ, ಇನ್ನೂ ಟೈಮ್ ಇದೆ, ನೀವು ಫಸ್ಟ್ ನಂಬರಲ್ಲಿ ಬರಬೇಕು. ಒಬ್ಬರು ಫಸ್ಟ್ ಅಲ್ಲ, ಫಸ್ಟ್ ಕ್ಲಾಸಿನಲ್ಲಿ ಫಸ್ಟ್ ಬನ್ನಿ. हो सकता है जो समझते हैं हम फास्ट जाके फर्स्ट हो सकते हैं. ಹಾತು ಉठाओ. ಬಾಬಾ ಇವತ್ತಿನಿಂದ ನಾನು ಫಾಸ್ಟ್ ಪುರುಷಾರ್ಥ ಮಾಡಿ ನಾನು ಫಸ್ಟ್ ಬರ್ತೀನಿ ಅನ್ನೋರು ಕೇಳ್ತಿ. अपने में निश्चय है, ಒಳಗಡೆ ನಿಶ್ಚಯ ಇದೆ ಅಲ್ವಾ? अच्छा, पीछे वाले हाथ उठा करो, ऊंचा करो. हो सकता है? अच्छा, थोड़े ही फिर भी सारा परिवार और बाप दादा आपको सहयोग देके आगे बढ़ाने चाहते हैं. ಅದನ್ನು ನೀವು ಕೈ ಎತ್ತಿದಿರಲ್ಲ, ಇಲ್ಲಿ ಕೂಡಿರುವಂಥ ಎಲ್ಲ ಪರಿವಾರ ಮತ್ತು ಬಾಪ್ ದಾದ ನಿಮಗೆ ಸಹಯೋಗ ಕೊಟ್ಟು ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡು ಬರ್ತಾರೆ. ಫಸ್ಟ್ ಕ್ಲಾಸಲ್ಲಿ ಫಸ್ಟ್ ನಂಬರಲ್ಲಿ ಬರುವಂತೆ ಮಾಡ್ತಾರೆ. ಆದ್ದರಿಂದ जिस भी सेंटर के तरफ से आए हो, ಯಾವ ಸೆಂಟರ್ನಿಂದ ಬಂದಿದ್ದೀರೋ उस सेंटर पर या अपना वायदा बार बार याद करना. ಮತ್ತು ನೀವು ಹೋಗಿ ನಿಮ್ಮ ಸೆಂಟ್ರಿಗೆ ಹೋಗ್ತಿರಲ್ಲ, ಅಲ್ಲಿ ಪ್ರತಿದಿನ ಸೆಂಟ್ರಿಗೆ ಹೋಗಿ ಬಾಬನ ಮುಂದೆ ಏನು ವಾಯ್ದೆ ಮಾಡಿದಿರಿ ಅದನ್ನು ಬಾರಿ ಬಾರಿ ನೆನಪು ಮಾಡ್ಕೋಬೇಕು. हो सकता है, असंभव नहीं है संभव, लेकिन डबल अटेंशन. ಯಾಕೆಂದರೆ 2 ಪಟ್ಟು ಏನು ಕೊಡಬೇಕು? ಅಟೆನ್ಷನ್ ಕೊಡಬೇಕು. ಅಗರ್ ಲಾಸ್ಟ್ ಅವ್ರ ಫಾಸ್ಟ್ ಜಾಕೆ ದಿಕ್ಕಾಯಂಗೆ, ಲಾಸ್ಟ್ ಬಂದರೂ ತೀವ್ರ ಗತಿಯಲ್ಲಿ ಹೋಗಿ ನಾವು ತೋರಿಸಿದರೆ ಸೆಂಟರ್ ಪರ್ ಆಪಕ ತೀವ್ರ ಪುರುಷಾರ್ಥಕ ದಿನ ಮನಾಯಂಗೆ. ನೀವು ಲಾಸ್ಟ್ ಇದ್ದರೂ ಫಾಸ್ಟ್ ಪುರುಷಾರ್ಥ ಮಾಡಿ ಫಸ್ಟ್ ಬರ್ತಿರಲ್ಲ, ನಿಮ್ಮ ಸೇವಾ ಕೇಂದ್ರದಲ್ಲಿ ನಿಮಗೆ ತೀವ್ರ ಪುರುಷಾರ್ಥಿಯ ದಿನವನ್ನು ಆಚರಣೆ ಮಾಡ್ತಾರೆ. ಫಂಕ್ಷನ್ ಕರೆಯಂಗೆ, ನಿಮಗೋಸ್ಕರ ಫಂಕ್ಷನ್ ಮಾಡ್ತಾರೆ. ಸಭಿಕೆ ದಿಲ್ ಮೇ ಉಮಗ್ ತೋ ಹೇನಾ, ಉತ್ಸಾಹ ಬಂತ ಎಲ್ಲರಿಗೂ? ಜಲ್ದಿ ಸೆ ಜಲ್ದಿ ಬಾಪ್ ಸಮಾನ್ ಬನ್ಕೆ ಹಿ ದಿಕ್ಕಾಯೆ. ಏನು ಉತ್ಸಾಹ? ಬೇಗ ಬೇಗ ನಾನು ಬಾಪ್ ಸಮಾನ ಆಗಬೇಕು. ಬಾಬನೇ ನನ್ನ ಸಾರ ಸಂಸಾರ. ಈಗ ಬಾಬನ ಸಂಸ್ಕಾರ ನನ್ನ ಸಂಸ್ಕಾರ, ತಂದೆ ಸಮಾನ ಆಗಬೇಕು ನಾನು ಅನ್ನುವಂಥದ್ದು ಮಕ್ಕಳಿಗೆ ಬಾಪ್ ದಾದಾ ಅಮೃತ ವೇಳೆ जब बच्चे बाप से बातें करते हैं बहुत खुश होते हैं. ಬಾಬಾ ಅಮೃತ ವೇಳೆ ಇರುತ್ತೆ, ಬಾಬನ ಜೊತೆಗೆ ನಾವು ಮಾತಾಡ್ತೀವಿ. ಬಾಬನಿಗೆ ಭಾಳ ಖುಷಿ ಆಗ್ತದೆ. ಖುಷಿಯಾಗಿ ಏನು ಮಾಡ್ತಾರೆ ಬಾಬಾ? ವಾ ಬಚ್ಚೆ ವಾ,
और बाप हर बच्चे को, चाहे पुराना है चाहे नया है, हर बच्चे को बहुत बहुत दिल की दुआएं देते हैं. ಹೊಸಬರಿರಲಿ ಹಳಬರಿರಲಿ ಬಾಬಾ ಹೃದಯದ ಆಶೀರ್ವಾದವನ್ನು ಎಲ್ಲರಿಗೂ ಕೊಡ್ತಾರೆ. ಏಕ ಕದಮ್ ಆಪಕ, ಹಜಾರ್ ಕದಮ್ ಬಾಪ್ ಕಿ ಮದದ್ ಕಾ. ಒಂದು ಹೆಜ್ಜೆ ಪುರುಷಾರ್ಥದ್ದು ನೀವು ಹೆಜ್ಜೆ ಇಡಬೇಕು. 1000 ಹೆಜ್ಜೆ ಸಹಯೋಗದ್ದು ಬಾಬಾ ಕೊಡ್ತಾರೆ. ಪುರುಷಾರ್ಥದ್ದು ಒಂದು ಹೆಜ್ಜೆ ನಾವು ಮುಂದಿಡೋದು, ಸಹಯೋಗದ 1000 ಹೆಜ್ಜೆ ಬಾಬಾ ಇಡೋದು. अब समय का परिवर्तन फास्ट गति में जा रहा है. ಸಮಯ ಈಗ ಭಾಳ ತೀವ್ರ ಗತಿಯಲ್ಲಿ ನಡೀತಾ ಇದೆ. ಅಚ್ಚ, ಬಾಬರವರ ಮುಂದೆ ನಿಮ್ಗೆ ಗೊತ್ತಿದೆ, ಕಳೆದ ಭಾನುವಾರ ಯಾರು ಕುಂತಿದ್ರು ಬಾಬನ ಮುಂದೆ? ಕನ್ನಡಿಗರು ಕುಂತಿದ್ದೆವು. ಸೇವಾ ಟರ್ನ. ಈಗ ಸೇವಾ ಕಾ ಟರ್ನ್ ದಿಲ್ಲಿ ಅವರ ಆಗ್ರಾ ಜೋನ್ ಕಾ. ಬಾಬನ ಮುಂದೆ ದೆಹಲಿಯವರು ಮತ್ತು ಆಗ್ರಾದವರು ಕೂತ್ಕೊಂಡಿದ್ರು. बाप दादा ने सुना कि दहली शुरू से लेके सेवा की नई नई बातें करती आई है. ಪ್ರಾರಂಭದಿಂದಲೂ ದೆಹಲಿಯಲ್ಲಿ ಸೇವೆ ಬಗ್ಗೆ ಹೊಸ ಹೊಸ ಮಾತುಗಳನ್ನು ಮಾಡ್ತಿದ್ರು. ಅಂದರೆ ದೆಹಲಿ ರಾಜಧಾನಿ ಹೊಸ ಹೊಸ ರೂಪದ ಸೇವೆ ಮಾಡ್ತಿದ್ರು. ಕಿ ಏನಾ ದೆಹಲಿನೇ ಕಿ ಏನಾ ಅಭಿ ಕೊಯ್ ನೈ ಇನ್ವೆನ್ಷನ್ ನಿಕಾಲ ಸೇವಾ ಕಿ. ಈಗೀಗ ಸೇವಿದ್ದು ಏನಾದರೂ ಹೊಸ ಸಂಶೋಧನೆ ಮಾಡಿದ್ದೀರಾ ಕೇಳ್ತಿದ್ದಾರೆ ಬಾಬಾ. ಮೊದಲ ಅಷ್ಟೇ ಮಾಡ್ತಿದ್ದೀರೋ, ಈಗ ಹೊಸ ಹೊಸ ಸಂಶೋಧನೆ ಏನಾದ್ರು ಮಾಡಿದ್ದೀರಾ? ಭಾಷಣ तो चलते ही, ಪ್ರೋಗ್ರಾಮ್ तो चलते ही, वो भी अच्छे ही. ಭಾಷಣ ಪ್ರೋಗ್ರಾಮು ಅದು ಮೊದಲಿಂದ ನಡೀತಾ ಇದೆ, ಈಗಲೂ ನಡೀತಾ ಇದೆ, ಒಳ್ಳೆಯದು. उससे ವೃದ್ಧಿ होती है, ಸಂಬಂಧ में आते हैं. ಆ ರೀತಿ ಭಾಷಣ ಮಾಡೋದರಿಂದ, ಪ್ರೋಗ್ರಾಮ್ ಮಾಡೋದರಿಂದ ವೃದ್ಧಿ ಆಗ್ತದೆ, ಅನೇಕರು ಸಂಬಂಧದಲ್ಲಿ ಬರ್ತಾರೆ. ಜೋ ಅಭಿ ಚಲ್ ರಹೇ ಹಿ ಓ ಬಿ ಅಚ್ಚೆ ಹಿ. ಈಗಲೂ ಏನೇನು ನೀವು ಕಾರ್ಯಕ್ರಮ ಎಲ್ಲ ಮಾಡ್ತಿದ್ದೀರೋ ಅದು ಸಹಿತ ಭಾಳ ಚೆನ್ನಾಗಿದೆ. ಅಭಿ ये प्रोग्राम्स बहुत समय चले ही, अभी कोई नई बात निकालो जो सेवा करने वालों को नया उमंग नया उत्साह आए. करेंगे ना? ನೀವು ಮೊದಲಿಂದಲೂ ಭಾಷಣ ಮಾಡೋದು, ಪ್ರೋಗ್ರಾಮ್ ಮಾಡೋದು ಎಲ್ಲ ಮಾಡ್ತಾ ಇದ್ದೀರಿ, ಭಾಳ ಚೆನ್ನಾಗಿ ಮಾಡ್ತಾ ಇದ್ದೀರಿ. ಈಗ ಏನಾರೊಂದು ಹೊಸತು ಮಾಡಿ, ಆವಾಗ ಎಲ್ಲರಿಗೂ ಹೊಸ ಉತ್ಸಾಹ, ಹೊಸ ಉಮಂಗ ಬರ್ತದೆ. ಮಾಡ್ತೀರಲ್ವಾ? ಅಚ್ಚಾ, ಸಭಿ ಕೋ ಉತ್ಸಾಹ ಮೇಲೆ ಲಾಕರ್ ಸಭಿ ಕೋ ಉಸ್ಮೆ ಬಿಜಿ ಕರೋ. ಎಲ್ಲರನ್ನ ಉತ್ಸಾಹದಲ್ಲಿ ತಂದು ಏನು ಮಾಡಿ, ಅವರನ್ನು ಬ್ಯುಸಿ ಮಾಡಿ. यह जो बड़े प्रोग्राम होते हैं उसमें भाषण करने वाले तो बिजी होते. ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡಿದಾಗ ಭಾಷಣ ಮಾಡೋರು ಭಾಳ ಬ್ಯುಸಿ ಇರ್ತಾರೆ. ಆದರೆ ದೂಸರೆ ಸಿರ್ಫ್ ಸಾಥ್ ದೇತಿ. ಬರೇ ಭಾಷಣ ಮಾಡೋರಿಂದಷ್ಟೇ ಪ್ರೋಗ್ರಾಮ್ ಆಗಂಗಿಲ್ಲ. ಭಾಷಣ ಮಾಡೋರು ಆ ಪಾಯಿಂಟ್ಸು ಮನನ ಚಿಂತನೆ ಮಾಡಿ ಅವರು ಬ್ಯುಸಿ ಇರ್ತಾರೆ. ಅದರ ಜೊತೆಗೆ ಅನ್ಯರು ಸಹಿತ ಏನು ಮಾಡ್ತಾರೆ, ಸಭಿ ಅವರಿಗೆ ಸಾಥ್ ಕೊಡ್ತಾರೆ, ಅವರಿಗೆ ಜೊತೆಯಾಗಿ ಇರ್ತಾರೆ. ಓ ಬಿ ಹೈ ಜರೂರಿ, ಅದು ಸಹಿತ ಭಾಳ ಅವಶ್ಯಕತೆ ಇದೆ. ಲೇಕಿನ್ ಐಸಾ ಕೊಯ್ ಕಾರ್ಯ ನಿಕಾಲೋ ಜಿಸ್ಮೆ ಹರೇಕ್ ಕ್ವಾಲಿಟಿ ವಾಲೆ ಖುದ್ ಕರ್ಕೆ ಬ್ಯುಸಿ ರಹೆ. ಇಂಥ ಒಂದು ಕಾರ್ಯವನ್ನು ಮಾಡಿರಿ, ಪ್ರತಿಯೊಬ್ಬರು ತಮ್ಮ ಕ್ವಾಲಿಟಿಯಿಂದ ತಾವೇ ಸ್ವಯಂ ಏನಾಗಬೇಕು, ಬ್ಯುಸಿ ಇರಬೇಕು. ಯಾಕೆಂದರೆ ದೆಹಲಿ ಕೋ ಬಿ ರಾಜಧಾನಿ ಬನ್ನ ತೋ ದೆಹಲಿ ವಾಲೋं को ऐसी कोई इन्वेंशन निकालनी चाहिए. ದೆಹಲಿಯವರು ಇಂಥ ಒಂದು ಹೊಸತ್ತು ಏನಾದರೂ ಒಂದು ಸಂಶೋಧನೆಯನ್ನು ಮಾಡಿ. ಏನು ಸಂಶೋಧನೆ? ಜಿಸ್ಮೆ ಹರೇಕ್ ಕ್ವಾಲಿಟಿ ವಾಲೆ ಖುದ್ ಕರ್ಕೆ ಬ್ಯುಸಿ ರಹೆ. ಪ್ರತಿಯೊಂದು ಕ್ವಾಲಿಟಿಯವರು ಸ್ವಯಂ ಮಾಡಿ ಬ್ಯುಸಿಯಾಗಿರಬೇಕು. ಪ್ರತಿಯೊಂದು ಕ್ವಾಲಿಟಿಯವರು ಬೇರೆ ಬೇರೆ ವಿಂಗಿನವರು ಇರ್ಬೋದು, ಅವರವರದ್ದು ಕ್ವಾಲಿಟಿ ಇದೆ, ಅವರು ಅದರಲ್ಲಿ ಖುದ್ ಕರ್ಕೆ ಬ್ಯುಸಿ ರಹೆ. ಈ ರೀತಿ ಏನಾದ್ರು ಒಂದು ಇನ್ವೆನ್ಷನ್ ಮಾಡಿ. ठीक है, सभी करेंगे? हाथ उठाओ. अच्छा, कोई भी निकाल सकते हैं, नए भी निकाल सकते. अगर दूसरे को भी कोई संकल्प आवे वो भी यहाँ
ಹೆಡ್ ಆಫೀಸ್ ಮೇ ಮಧುಬನ್ ಆಫೀಸ್ ಮೇ ಲಿಖ್ ಸಕ್ತೆ ಹಿ. ಇನ್ನೇನಾದ್ರು ಸಂಕಲ್ಪ ಬಂದರೆ, ನಿಮಗೆ ಐಡಿಯಾ ಬಂದರೆ ಹೆಡ್ ಆಫೀಸಿಗೆ ತಿಳಿಸ್ರಿ, ಮಧುಬನಕ್ಕೆ ಬರೆಯಿರಿ, ಸಬಕೋ ಚಾನ್ಸ್ ಹೇ. ಅಚ್ಚಾ, ದೆಹಲಿ ವಾಲೆ ಪುರುಷಾರ್ಥ ಮೇ ಬಿ ನಂಬರ್ 1 ಲೇ. ದೆಹಲಿಯವರು ಪುರುಷಾರ್ಥದಲ್ಲಿಯೂ ನಂಬರ್ 1. बाप दादा ने बहुत समय से यह कहा है, कोई भी सेंटर, चाहे देश चाहे विदेश के सेंटर और उसके कनेक्शन के सेंटर 6 मास ನಿರ್ವಿಘ್ನ रहकर दिखाए. ನೋಡ್ರಿ, ಈಗ ನಮಗೆ ಹೋಮ್ವರ್ಕ್ ಈಗ ಏನು ಮಾಡಬೇಕಂದ್ರೆ, ಯಾವುದೇ ಸೆಂಟರ್ ಇರಲಿ, ದೇಶದಲ್ಲಿದ್ದವರು ಇರಲಿ, ನಮ್ಮ ದೇಶದಲ್ಲಿ ಇರುವಂಥ ಸೆಂಟರ್ ಇರ್ಬೋದು, ಅಥವಾ ವಿದೇಶದ ಸೆಂಟರ್ ಇರ್ಬೋದು, ಅಥವಾ ನಮ್ಮ ಕನೆಕ್ಷನಲ್ಲಿರೋ ಸೇವಾ ಕೇಂದ್ರ ಇರ್ಬೋದು, 6 ಮಾಸ ನಿರ್ವಿಘ್ನ ರಹಕರ್ ದಿಕ್ಕಾಯೆ, 6 ತಿಂಗಳು ನಿರ್ವಿಘ್ನ ಇದ್ದು ತೋರಿಸ್ಬೇಕು. ಇದು ನಿರ್ವಿಘ್ನ ಸೇವಾ ಕೇಂದ್ರ. ಬಾಬಾ ಹೇಳ್ತಿದ್ದಾರೆ, ಕೋಯಿ ಬಿ ವಿಘ್ನ ನಹಿ ಆಯೆ, ನಿರ್ವಿಘ್ನ. इसमें अगर नंबर 1 बनेगा, उसका भी निर्विघ्न भव का डे मनाएंगे. ಯಾವ ವಿಘ್ನನೂ ಇಲ್ಲ. 6 ತಿಂಗಳಿಂದ ನಮ್ಮ ಸೇವಾ ಕೇಂದ್ರ ನಿರ್ವಿಘ್ನ ಅಂತಾಯ್ತಂತಂದರೆ, ನಿರ್ವಿಘ್ನ ಭವಕ ಡೇ, ಯಾವ ದಿನ? ನಿರ್ವಿಘ್ನ ಆಗಿರಿ ಎನ್ನುವಂತಹ ದಿನವನ್ನು ಆಚರಿಸಲಾಗ್ತದೆ. 6 ಮಾಸ, 6 ತಿಂಗಳು ನಿರ್ವಿಘ್ನ ಇರಬೇಕು. 6 ಮಾಸ का अभ्यास होगा तो आगे भी आदत हो जाएगी. 6 ತಿಂಗಳು ನಮ್ಮ ಸೇವಾ ಕೇಂದ್ರವನ್ನು ನಾವು ನಿರ್ವಿಘ್ನವಾಗಿ ಇಟ್ಕೊಂಡ್ರೆ ಮತ್ತು ಅದೇ ಅಭ್ಯಾಸ ಆಗ್ತದೆ, ಅದೇ ರೀತಿ ಮುಂದುವರಿಯುತ್ತದೆ ನಿರ್ವಿಘ್ನತೆ. तो लेकिन इनाम लेने के लिए, ಆದರೆ 6 ಮಾಸ ಟೈಮ್ ದೇತೆ. 6 ತಿಂಗಳು ನಿರ್ವಿಘ್ನ ನಾವು ಇಟ್ಕೊಂಡ್ರೆ ಬಾಬಾ ಏನು ಕೊಡ್ತಾರೆ? ಇನಾಮ್ ಕೊಡ್ತಾರೆ, ಬಹುಮಾನ ಕೊಡ್ತಾರೆ. ತೋ ಆವಾಗ ಆ ಅಭ್ಯಾಸದಿಂದ ಮುಂದಕ್ಕೂ ಸೇವಾ ಕೇಂದ್ರ ನಿರ್ವಿಘ್ನವಾಗಿ ನಡೀತದೆ. तो दहली नंबर लेगी, पहला नंबर बाप दादा को खुश है, सारे परिवार को भी खुश है, संतुष्टता का बोलबाला हो, चाहे सेवा में चाहे नियम बने हुए हो, उस नियमों में तो देखेंगे. बाप दादा ने कहा, लेकिन अभी तक नाम नहीं आया. परिवार को खुशी, ಬಾಪ್ ತಾದರವರಿಗೂ ಖುಷಿ, ಸೇವೆಯಲ್ಲಿ ನಿಯಮ ಪ್ರಮಾಣ ನಡೆಯುವುದರಲ್ಲಿ. ಏನು ಸೇವಾ ಕೇಂದ್ರ ನಿರ್ವಿಘ್ನ ಅಂದರೆ, ಆ ಸೇವಾ ಕೇಂದ್ರ ನಿಯಮ ಪ್ರಮಾಣ ನಡಿಬೇಕು, ಚಲೋ ಸೇವೆ ನಡೀತಾ ಇರಬೇಕು, ನಿಯಮ ಪ್ರಮಾಣ ನಡೀತಾ ಇರಬೇಕು, ಬಾಪ್ ತಾದನೂ ಖುಷಿಯಲ್ಲಿರಬೇಕು, ಎಲ್ಲ ಪರಿವಾರನೂ ಖುಷಿಯಲ್ಲಿರಬೇಕು. ದೇಖೆಂಗೆ ಬಾಪ್ ತಾದನೇ ಕಹಾ, ಅಭಿ ತಕ್ ನಾಮ್ ನಹಿ ಆಯಾ. ಇನ್ನೂ ನಮ್ಮ ಸೇವಾ ಕೇಂದ್ರ ನಿರ್ವಿಘ್ನ ಇದೆ ಬಾಬಾ ಅಂತ ಇನ್ನೂ ಹೆಸರು ಬಂದಿಲ್ಲ. ಈಗ 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಜೋನ್ ನಹಿ तो जो भी बड़े सेंटर है उसके कनेक्शन वाले सेंटर इतना भी करेंगे तो बाप दादा देंगे. ಬಾಬಾ ಇಡೀ ಜೋನಿಗೆ ಹೇಳ್ತಾ ಇಲ್ಲ, ಒಂದು ಸೇವಾ ಕೇಂದ್ರ, ಆ ಸೇವಾ ಕೇಂದ್ರದ ಕನೆಕ್ಷನಲ್ಲಿ ಇನ್ನು ಅನೇಕ ಸೇವಾ ಕೇಂದ್ರ ಇರ್ತದೆ. ಅಷ್ಟು ಜನ ಒಟ್ಟಾಗಿ ನಮ್ಮ ಸೇವಾ ಕೇಂದ್ರ ನಿರ್ವಿಘ್ನ ಅಂತ ಹೇಳ್ಕೊಂಡು ತೋರಿಸಿಕೊಡ್ಬೇಕು. ಅಭಿ ಜಲ್ದಿ ಜಲ್ದಿ ಕದಮ್ ಕೋ ಆಗೆ ಬಡ್ನಾ, ಕ್ಯೋ ಅಚಾನಕ್ ಕ್ಯಾ ಭಿ ಹೋ ಸಕ್ತಾ ಹೈ. ಬೇಬೇಗ ಹೆಜ್ಜೆ ಮುಂದೇಡಿ, ಬೇಬೇಗ ಸೇವಾ ಕೇಂದ್ರ ನಿರ್ವಿಘ್ನ ಅಂತ ಘೋಷಣೆ ಮಾಡಿ. ಯಾಕೆಂದರೆ ಅಚಾನಕ್ ಕ್ಯಾ ಭಿ ಹೋ ಸಕ್ತಾ ಹೈ, ತಾರೀಖು ನಹಿ ಬತಾಯೆಂಗೆ. ಅಚಾನಕ್ ಏನಾರು ಆಗ್ಬೋದು, ನನ್ನ ದಿನಾಂಕ ಅಂತೂ ಹೇಳಂಗಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳಿದ ಕೂಡಲೇ ನಮ್ಮ ಸೇವಾ ಕೇಂದ್ರ ಏನಾಗಬೇಕು? ನಿರ್ವಿಘ್ನ ಸೇವಾ ಕೇಂದ್ರ. ಪರಿವಾರನೂ ನಿರ್ವಿಘ್ನ, ಸೇವೆನೂ ನಿರ್ವಿಘ್ನ, ಆಮೇಲೆ ಎಲ್ಲರ ಸಂತುಷ್ಟತೆ, ಪರಿವಾರಕ್ಕೂ ಖುಷಿ, ಬಾಬನಿಗೂ ಖುಷಿ, ಆಮೇಲೆ ಎಲ್ಲ ನಿಯಮ ಪ್ರಮಾಣ ನಡೀತಾ ಉಂಟು. ಸೇವಾಮೇ ಮತ್ತು ಏನು ನಿಯಮ ಇದೆಯೋ ಅವೆಲ್ಲದರಲ್ಲಿ ಕರೆಕ್ಟ್ ನಡೀತಾ ಇರಬೇಕು. ಅಚ್ಚಾ, ಅಚಾನಕ್ ಏನಾರು ಆಗ್ಬೋದು, ತಾರೀಖು ಹೇಳಂಗಿಲ್ಲ. ಬಾಬನ ಮುಂದೆ ದೆಹಲಿಯ ಜೊತೆಗೆ ಆಗ್ರಾ ಜೋನಿನವರು ಕೂತ್ಕೊಂಡಿದ್ರು. ಆಗ್ರಾ ಅಂದ್ಕೊಳ್ಳೆ ಏನು ನೆನಪಾಯ್ತು ನಿಮಗೆಲ್ಲ? ನೋಡ್ಲಿಕ್ಕೆ ಹೋಗ್ತೀವಲ್ಲ ತಾಜ್ ಮಹಲ್. ಆಗ್ರಾ ಕೋ ಐಸಾ ಕೋಯಿ ಕಾರ್ಯ ಸೇವಾ करनी ही है जैसे गवर्नमेंट की लिस्ट में
ಆಗ್ರಾ ಮಶಹೂರ್ ಹೈ. ಸರ್ಕಾರದ ಲಿಸ್ಟಲ್ಲಿ ಆಗ್ರಾ ಬಹಳ ಪ್ರಸಿದ್ಧ. ಐಸೆ ಆಗ್ರಾ ವಾಲೆ ಕೊಯ್ ನಾ ಕೊಯ್ ಐಸಾ ಸೇವಾ ढूंढो जो ಆಲ್ಮೈಟಿ ಗೌರ್ಮೆಂಟ್ ಮೇ ಬಿ ಮಶಹೂರ್ ಹೋ ಜಾಯ್. ಆಲ್ಮೈಟಿ ಸರ್ವಶಕ್ತಿವಂತನ ಸರ್ಕಾರನೂ ಪ್ರಸಿದ್ಧ ಆಗಬೇಕು. ಆ ಟೈಪ್ ಆಗ್ರದವರು ಏನಾರು ಒಂದು ಹೊಸ ಸೇವೆಯನ್ನು ಹುಡುಕ್ರಿ. ತೋ ಜೈಸೆ ಆಗ್ರಾ ಮೇ ತಾಜ್ ಹೈ. ಏನಿದೆ ಆಗ್ರಾದಲ್ಲಿ? ತಾಜ್ ಮಹಲ್. ವೈಸೆ ಕುಚ್ ಕರೋ. ಸೇವೆಯಲ್ಲಿ ಸಹಿತ ಅಂಥ ಒಂದು ಸ್ಪೆಷಲ್ ಮಾಡಿ ತೋರಿಸ್ಬೇಕು. ಆಗ್ರಾ ಅಂದ ಕೂಡಲೇ ತಾಜ್ ಮಹಲ್. ಹಾಗೆಯೇ ಆಗ್ರದ ಬಾಬನ ಮಕ್ಕಳು ಅಂದ ಕೂಡಲೇ ಸಾಕು ಒಂದು ಸ್ಪೆಷಲ್ ಸೇವಾ. उम्मीद है ना उसकी मुबारक हो. क्या करेंगे? कितने समय में करेंगे? ಇನ್ನೇನು मेला करेंगे, मेगा प्रोग्राम करेंगे. मेगा प्रोग्राम तो सभी कर रहे हैं. कोई नई इन्वेंशन निकालो जो किसी जून ने नहीं किया हो. ನೀನು ಹೊಸ ಸಂಶೋಧನೆ ಮಾಡು. ಯಾವ ಜೋನಿನವರು ಈ ಟೈಪು ಮಾಡಿರಬಾರ್ದು ಅಂಥ ಒಂದು ಹೊಸ ಸಂಶೋಧನೆಯನ್ನು ಮಾಡು. ಆಗ್ರಾ ಸಭಿಕೆ ದೇಖ್ನೆ ಲಾಯಕ ಹೈ. ಆಗ್ರಾ ಎಲ್ಲರಿಗೂ ನೋಡ್ಲಿಕ್ಕೆ ಹೋಗ್ತಾರೆ. ಆಗ್ರಾ ಅಂದ ಕೂಡ ನೋಡ್ಲಿಕ್ಕೆ ಹೋಗ್ತಾರೆ. ಅದೇ ರೀತಿ ಆಗ್ರಾ ಜೋನ್ನವರು ಏನೇ ಸ್ಪೆಷಲ್ ಇನ್ವೆನ್ಷನ್ ಮಾಡಿ ನೀವು ಸೇವೆ ಮಾಡಿ ತೋರಿಸಿ. ಅವು ಎಲ್ಲರೂ ಏನು ಮಾಡ್ಲಿಕ್ಕೆ ಬರ್ತಾರೆ? ನೋಡ್ಲಿಕ್ಕೆ ಬರ್ತಾರೆ. तो जैसे आजकल की गवर्नमेंट का ताज है ना, अगर प्रोपेगेंडा होती है आगरा उसमें मशहूर है, ऐसा कोई कार्य करो. सोचना, अमृत वेले बैठना और सोचना तो कोई ना कोई टचिंग आ जाएगा. ನೀವು ಅಮೃತ ವೇಳೆ ಕೂತ್ಕೊಳ್ಳಿ, ಯೋಚಿಸಿರಿ, ಕೂತ್ಕೊಳ್ಳಿ, ಯೋಗ ಮಾಡಿ. ಬಾಬಾ ಅಂತಾರೆ ಒಂದಲ್ಲ ಒಂದು ಟಚ್ಚಿಂಗ್ ಸಿಗ್ತದೆ. ಏನು ಮಾಡಲಿ ಹೊಸತೇನು ಮಾಡಲಿ, ಟಚ್ಚಿಂಗ್ ಸಿಗ್ತದೆ. ठीक है? टीचर साथ उठाओ. बहुत है ना तो कमाल करना. बाकी बाप दादा सभी बच्चों को यही कहते, कोई नवीनता करो अभी. ಬಾಬನಿಗೆ ಎಷ್ಟು ಇಂಟ್ರೆಸ್ಟ್ ನೋಡಿ. ಏನಾದ್ರು ಹೊಸತು ಮಾಡಿ, ಹೊಸತು ಮಾಡಬೇಕಂತ ಭಾಳ ಇಂಟ್ರೆಸ್ಟ್ ಬಾಬನಿಗೆ. ಹೊಸತು ಇನ್ವೆನ್ಷನ್ ಮಾಡಿ. जो चल रहा है समय ಅನುಸಾರ ನವೀನತಾ है. ಏನು ನಡೀತಾ ಉಂಟು ಆ ಸಮಯಕ್ಕೆ ಅದುವೇ ನವೀನತೆ. ಲೇಕಿನ್ ಅಭಿ ಅವ್ರ ನವೀನತಾ ಇನ್ವೆನ್ಷನ್ ಕರೋ. ಆ ಸಮಯಕ್ಕೆ, ಆ ಸ್ಥಳಕ್ಕೆ, ಆ ಸೇವಾ ಕೇಂದ್ರದಲ್ಲಿ ಏನು ಮಾಡ್ತಾರೋ ಅದು ಹೊಸತೆ. ಆದರೆ ಈಗ ಸಮಯಾನುಸಾರ ಇನ್ನೊಂದೇನಾದ್ರು ಹೊಸತನವನ್ನು ಮಾಡಿ. ನವೀನತಾ ಇನ್ವೆನ್ಷನ್ ಕರೋ. ಕೊಯ್ ಬಿ ಜೋನ್ ಕರೆ. ಯಾವ ಜೋನ್ನವರು ಮಾಡಿದರೂ ಪರವಾಗಿಲ್ಲ. ಲೇಕಿನ್ ನಯಾ ನಿಕಾಲೋ. ಹೊಸತನ್ನು ಮಾಡಿ. ಬಾಕಿ ಹರ್ ಬಚ್ಚಾ ಬಾಪ್ ಕೋ ಪ್ಯಾರಾ ಹೈ, ಸಿಕ್ಕಿಲ್ಲದ ಹೈ. ಇನ್ನು ಪ್ರತಿಯೊಂದು ಮಕ್ಕಳು ಸಹಿತ ಬಾಬನಿಗೆ ಪ್ರಿಯರು, ಬಾಬನಿಗೆ ಸಿಕ್ಕಿಲ್ಲದೆ. ಬಾಪ್ ಯಹಿ ಚಾತೆ ಹಿ ಉಡ್ತೇ ರಹೋ ಉಡಾತೆ ರಹೋ. ಇದೇ ಬಯಸ್ತಾರೆ ಬಾಬಾ. ಹಾರ್ತಾ ಇರಿ, ಹಾರಿಸ್ತಾ ಇರಿ. ಏನು ನವೀನತೆ ಮಾಡಿ ತೋರಿಸೋಣ. ನಮ್ಮೆಲ್ಲರಿಗೂ ಬಟ್ಟಿಗೆ ಹೋದಾಗ ಒಂದು ಹೊಸ ಯೋಜನೆ ಕೊಟ್ಟಿದ್ದಾರೆ ಅಣ್ಣವರು. ಯಾವ ನವೀನತೆ? ಭಗವದ್ಗೀತೆಯ ಬಗ್ಗೆ ಪ್ರವಚನ ಮಾಡಿ. ಗೀತಾ ಜ್ಞಾನದಾತ ಪ್ರತ್ಯಕ್ಷ ಮಾಡುವುದೇ ನಮ್ಮದು ಫೈನಲ್ ಸೇವಾ. ಇದಕ್ಕೇನಾದ್ರು ಒಂದು ಹೊಸತು ಐಡಿಯಾ ಮಾಡಿ. ಈಗ 3-4 ಕಡೆ ನಡೀತಾ ಇದೆ. ಭಗವದ್ಗೀತೆಯ ಸಾರ ಸಫಲ ಜೀವನಕ್ಕೆ ಆಧಾರ, ಈ ರೀತಿ. ಆಮೇಲೆ ಭಗವದ್ಗೀತೆ ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಭಗವದ್ಗೀತೆ ಮತ್ತು ಜೀವನ ಮೌಲ್ಯ, ಭಗವದ್ಗೀತೆ ಮತ್ತು ಯೋಗ ದರ್ಶನ, ಆತ್ಮದರ್ಶನ, ಭಗವದ್ಗೀತೆಯಲ್ಲಿ ಪರಮಾತ್ಮ ದರ್ಶನ. ಈ ರೀತಿ ಏನು ವಿಷಯ ಹೇಳಿದರೂ ಅದು ಭಗವದ್ಗೀತೆಗೆ ಸಂಬಂಧಪಟ್ಟದಿರಬೇಕು. ಭಗವದ್ಗೀತೆಯ ಶ್ಲೋಕವನ್ನು ಹೇಳ್ತಾ ನಾವು ನಾಲೆಜ್ ಕೊಡಬೇಕು. ಹೊಸತ್ತು ಏನಾದ್ರು ಮಾಡಿ ತೋರಿಸೋಣ. ಜನ ಇವರೆಷ್ಟು ಚೆಂದ ಇದ್ದಾರಲ್ಲ, ಎಷ್ಟು ಚಲೋ ಎಲ್ಲ ಶ್ಲೋಕ ಹೇಳ್ತಾರಲ್ಲ, ಭಗವದ್ಗೀತೆ ಬಗ್ಗೆನೇ ಮಾತಾಡ್ತಾರಲ್ಲ. ಈ ರೀತಿ ಜನರಿಗೆ ಏನಾದ್ರು ಹೊಸತ್ತು ನವೀನತೆಯನ್ನು ಮಾಡಿ ತೋರಿಸ್ರಿ. ಅದಕ್ಕೆ ಈಗ ಇಲ್ಲಿ ವಿಶೇಷವಾಗಿ ಆ ಕಾರ್ಯಕ್ರಮ ನಡೀತಾ ಇದೆ. ಇನ್ನೂ ಏನಾದ್ರು ಹೊಸತು ಯೋಚನೆ ಮಾಡಿರಿ. ಅಮೃತ ವೇಳೆ ಕುಂತು ಯೋಗ ಮಾಡಿರಿ, ಬಾಬಾ ಟಚ್ ಮಾಡಿಸ್ತಾರಂತೆ. ಓಕೆ? 4 ಕಡೆಯ ಮಕ್ಕಳಿಗೆ, ಬಾಬರವರ ಹೃದಯ ರಾಣಿಯರಿಗೆ, ಪ್ರತಿಯೊಂದು ಮಕ್ಕಳಿಗೆ
ಒಂದೇ ಲಕ್ಷ್ಯ ಬಾರ್ ಬಾರ್ ಸ್ಮೃತಿ ಮೇಲೆ ಲಾತೆ ಹಿ ಅವ್ರು ಲಾನಾ ಹೇ. ಎಲ್ಲರಿಗೂ ಬಾಬಾ ಒಂದು ಸ್ಮೃತಿಯಲ್ಲಿ ತರ್ತಾ ಇದ್ದಾರೆ. ಹಮೇ ತೀವ್ರ ಪುರುಷಾರ್ಥ ಕರ್ ಬಾಪುಕೋ ಪ್ರತ್ಯಕ್ಷ ಕರ್ನಾ ಹೇ. ತೀವ್ರ ಪುರುಷಾರ್ಥ ಮಾಡಿ ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು. ಎಲ್ಲರಿಗೂ ಸ್ಮೃತಿ ಮೇಲೆ ಆತೆ ಹಿ ಲಾನಾ ಹೇ. ಏನು ಸ್ಮೃತಿಯಲ್ಲಿ ತರಬೇಕು? ತೀವ್ರ ಪುರುಷಾರ್ಥ ಮಾಡಿ ತಂದೆಯನ್ನು ಪ್ರತ್ಯಕ್ಷಗೊಳಿಸಬೇಕು. ಜೋ ಸಬಕಿ ದಿಲ್ ಕಹೆ ಮೇರಾ ಬಾಬಾ ಆಗಯ. ಎಲ್ಲರೂ ಹೇಳಬೇಕು ಏನಂತ? ನನ್ನ ತಂದೆ ಬಂದುಬಿಟ್ಟಿದ್ದಾರೆ. ಐಸೆ ಉಮಂಗ್ ಉತ್ಸಾಹ ಕಾ ಸಂಕಲ್ಪ ಆಜ್ಕಲ್ ಬಾಪ್ ದಾದಾ ಕೆ ಪಾಸ್ ಪಹುಂಚ್ ರಹಾ ಹೈ. ಇಷ್ಟು ಉಮಂಗ್ ಉತ್ಸಾಹದ ಸಂಕಲ್ಪ ಬಾಬರವರ ಹತ್ತಿರ ತಲುಪ್ತಾ ಇದೆ. ಈ ಉಮಂಗ್ ಉತ್ಸಾಹ ಮೆಜಾರಿಟಿ ಎಲ್ಲರ ದಿಲ್ಲಲ್ಲಿಯೂ ಬಂದುಬಿಟ್ಟಿದೆ. ಬಾಪ್ ದಾದಾ ಕಿ ಯಹಿ ಆಶಾ ಹೈ ಅಭಿ ಜಲ್ದಿ ಸೆ ಜಲ್ದಿ ಸಬಕೋ ಯೆ ಸಂದೇಶ ಪਹੁಂಚಾನ. ಎಲ್ಲರಿಗೂ ಸಹಿತ ಬಾಬಾ ಬಂದುಬಿಟ್ಟಿದ್ದಾರೆ ಅನ್ನುವಂಥ ಸಂದೇಶ ಬೇಗ ಬೇಗ ಎಲ್ಲರಿಗೂ ತಲುಪಬೇಕು. ಕೋಯಿ ವಂಚಿತ್ ನಹಿ ರಹೇ. ಬಾಬಾ ಬಂದಿರುವುದು ನಮಗೆ ಗೊತ್ತೇ ಆಗಿಲ್ಲಲ್ಲ ಅಂತ ಯಾರಿಗೂ ವಂಚನೆ ಆಗಬಾರ್ದು. ಎಲ್ಲರಿಗೂ ಈ ಸಂದೇಶ ತಲುಪಲೇಬೇಕು. ಕುಚ್ಚನ ಕುಚ್ಚು ವರ್ಷ ಲೇಲು, ಸ್ವಲ್ಪಲ್ಲ ಸ್ವಲ್ಪ ವರ್ಷ ಲೇಲೆ. ಚಾಹೆ ಮುಕ್ತಿ ಕಾ ಚಾಹೆ ಜೀವನ್ ಮುಕ್ತಿ ಕಾ ನಹಿ ತೋ ಪ್ಯಾರ್ ಸೆ ಮುಕ್ತಿ ಕಾ ವರ್ಷ ತೋ ಲೇಲೆ. ಜೀವನ್ ಮುಕ್ತಿ ಆಸ್ತಿ ಪಡ್ಕೊಳ್ಳಿಕ್ಕಾಗಿಲ್ಲ ಅಂದರು ಪ್ರೀತಿಯಿಂದ ಮುಕ್ತಿಗೆ ಹೋಗುವುದಾದರೂ ಆಸ್ತಿ ಪಡ್ಕೊಳ್ಳಿ. ಬಾಪಕ್ಕೋ ಸಬಕೋ ವರ್ಷ ದೇನಾ ಹೇ. ಎಲ್ಲರಿಗೂ ಬಾಬಾ ಆಸ್ತಿ ಕೊಡ್ತಾರೆ. ದಿನ ಕ್ಲಾಸಿಗೆ ಬರೋರಿಗೆ ಮುಕ್ತಿ ಜೀವನ್ ಮುಕ್ತಿದು ಎರಡೂ ಆಸ್ತಿ ಕೊಡ್ತಾರೆ. ಯಾರು ಕ್ಲಾಸಿಗೆ ಬರೋಂಗಿಲ್ವೋ ಅವರಿಗೂ ಮುಕ್ತಿ ಆಸ್ತಿಯನ್ನು ಕೊಡ್ತಾರೆ. ಜಿತ್ನೆ ಕೋ ವರ್ಷ ದಿಲಾಯೆಂಗೆ ಉतना आपको भी अपने राज्य में ರಾಜ್ಯಾಧಿಕಾರಿ बनने का ವರ್ಷ ಮಿಲೇಗಾ. ನಾವು ಎಷ್ಟು ಅನ್ಯರಿಗೆ ಆಸ್ತಿಯನ್ನು ಕೊಡಿಸ್ತೀವೋ ಅಷ್ಟು ನಮ್ಮ ರಾಜ್ಯದಲ್ಲಿ ರಾಜ್ಯ ಅಧಿಕಾರಿಯಾಗುವಂತಹ ಆಸ್ತಿ ಸಿಗ್ತದೆ. ಸಭಿ ತರಫ್ಗೆ ಹರ್ ಬಚ್ಚೆ ಕೋ ಬಾಪ್ ದಾದಾ ಕಾ ಬಹುತ್ ಬಹುತ್ ಪ್ಯಾರ್ और दुआएं ಸ್ವೀಕಾರ ಹೋ. ಎಲ್ಲ ಕಡೆಯಿಂದ ಬಂದಿರುವ ಮಕ್ಕಳಿಗೆ ಬಾಪ್ ದಾದಾ ಭಾಳ ಭಾಳ ಪ್ರೀತಿ ಮತ್ತು ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ಸ್ವೀಕರಿಸಿರಿ. ಅಚ್ಚಾ, ಇವತ್ತಿನ ವರದಾನ त्याग तपस्या द्वारा सेवा में सफलता प्राप्त करने वाले सर्व के कल्याणकारी भव. ತ್ಯಾಗ ತಪಸ್ಸಿನ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸರ್ವರ ಕಲ್ಯಾಣಕಾರಿ ಆಗಿರಿ. ತ್ಯಾಗ ತಪಸ್ಸಿನ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸರ್ವರ ಕಲ್ಯಾಣಕಾರಿ ಆಗಿರಿ. ಯಾವ ರೀತಿ ಸ್ಥೂಲವಾದ ಅಗ್ನಿ ದೂರದಿಂದಲೇ ತನ್ನ ಅನುಭವವನ್ನು ಮಾಡಿಸ್ತದೆ, ಬೇರೆಯವರಿಗೆ ದೂರದಿಂದಲೇ ಅನುಭವ ಮಾಡಿಸ್ತದೆ ಬೆಂಕಿ. ಅದೇ ರೀತಿ ನಮ್ಮ ತಪಸ್ಸು ಮತ್ತು ತ್ಯಾಗದ ಒಂದು ಪ್ರಭೆ ದೂರದಿಂದಲೇ ಸರ್ವರನ್ನು ಆಕರ್ಷಣೆ ಮಾಡಬೇಕು. ಸೇವಾದಾರಿಕೆ ಸಾಥ್ ಸಾಥ್ ನಾವೆಲ್ಲರೂ ಸೇವಾದಾರಿಗಳು. ಸೇವಾದಾರಿಯಾಗುವ ಜೊತೆಗೆ ತ್ಯಾಗಿ ತಪಸ್ವಿ ಮೂರತ್ ಬನೋ. ತಬ್ ಸೇವಾ ಕಾ ಪ್ರತ್ಯಕ್ಷ ಫಲ ದಿಖಾಯಿ ದೇಗಾ. ಆಗ ಸೇವೆಯ ಪ್ರತ್ಯಕ್ಷ ಫಲ ಕಂಡು ಬರ್ತದೆ. ಸೇವಾದಾರಿಯ ಜೊತೆಗೆ ತ್ಯಾಗ ಮತ್ತು ತಪಸ್ಸು, ಆಗ ಪ್ರತ್ಯಕ್ಷ ಫಲ ಕಂಡು ಬರ್ತದೆ. ತ್ಯಾಗಿ ಅಂದರೆ ಅರ್ಥ ಕೊಯ್ ಬಿ ಪುರಾನೆ ಸಂಸ್ಕಾರ ಸಂಕಲ್ಪ ದಿಖಾಯಿ ನಾದೆ. ತ್ಯಾಗಿ ಅಂದರೆ ಏನಪ್ಪ? ಯಾವುದೇ ಹಳೆಯ ಸಂಸ್ಕಾರ ಹಳೆಯ ಸಂಕಲ್ಪ ಕಂಡು ಬರಬಾರದು. ತಪಸ್ವಿ ಅಂದರೆ ಅರ್ಥ ಬುದ್ಧಿ ಕಿ ಸ್ಮೃತಿ ದೃಷ್ಟಿ ಸೆ ಸಿವಾಯ್ ಆತ್ಮಿಕ ಸ್ವರೂಪಕ್ಕೆ ಅವರು ಕುಚ್ ಬಿ ದಿಖಾಯಿ ನಾದೆ. ತಪಸ್ವಿ ಅಂದರೆ ಅರ್ಥ ಬುದ್ಧಿಯ ಸ್ಮೃತಿ ಮತ್ತು ದೃಷ್ಟಿಯಲ್ಲಿ ಆತ್ಮಿಕ ಸ್ವರೂಪ ಬಿಟ್ಟು ಬೇರೆ ಏನು ಕಂಡು ಬರಬಾರ್ದು. ತ್ಯಾಗಿ ಅಂದ್ರೇನು? ಹಳೆಯ ಸಂಕಲ್ಪ
ಸಂಸ್ಕಾರ ಕಂಡುಬರಬಾರದು. ತಪಸ್ವಿ ಅಂದರೆ ಏನು? ಆತ್ಮಿಕ ಸ್ವರೂಪದ ವಿನಃ ಬೇರೆ ಏನೂ ಕಂಡುಬರಬಾರದು. जो भी संकल्प उठे उसने हर आत्मा का कल्याण समाया हुआ हो. ಸಂಕಲ್ಪ ಬಂತಂದರೆ ಅದರಲ್ಲಿ ಎಲ್ಲ ಆತ್ಮಗಳ ಕಲ್ಯಾಣ ಅಡಗಿರಬೇಕು. ತಬ ಕಹೆಂಗೆ ಸರ್ವಕ್ಕೆ ಕಲ್ಯಾಣಕಾರಿ. ಆದ್ದರಿಂದ ತ್ಯಾಗ ತಪಸ್ಸಿನ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸರ್ವರ ಕಲ್ಯಾಣಕಾರಿ ಆಗಿರಿ. ಸ್ಲೋಗನ್: देह बांध से पार जाने के लिए चित्र को ना देख चेतन और चरित्र को देखो. ದೇಹ ಪ್ರಜ್ಞೆಯಿಂದ ಪಾರಾಗಲಿಕ್ಕೋಸ್ಕರ ಚಿತ್ರವನ್ನು ನೋಡದೆ, ದೇಹದ ಚಿತ್ರವನ್ನು ನೋಡದೆ, ಚೇತನ ಅಥವಾ ಆತ್ಮ ಮತ್ತು ಆತ್ಮದ ಚಾರಿತ್ರ್ಯವನ್ನು ನೋಡಿ ದೇಹ ಬಾನಿಂದ ಪಾರಾಗಲಿಕ್ಕೋಸ್ಕರ, ದೇಹ ಪ್ರಜ್ಞೆಯಿಂದ ಭಿನ್ನಾಗಬೇಕಾದ್ರೆ ಚಿತ್ರವನ್ನು ನೋಡದೆ ಚೇತನ ಮತ್ತು ಚರಿತ್ರಕ್ಕೂ ದೇಖೋ. ಅವ್ಯಕ್ತ ಇಶಾರೆ ಯಾವುದಿದೆ ಈಗ? ಇನ್ನೆರಡು ದಿನದಲ್ಲಿ ಚೇಂಜ್ ಆಗ್ತದೆ. ಮತ್ತು 2 ದಿನದ ಒಳಗಾಗಿ ಬಾಬಾ ಕೊಟ್ಟ ಅವ್ಯಕ್ತ ಇಶಾರೆಯನ್ನು ಪೂರ್ಣ ಪಾಲಿಸಬೇಕು. ಮುಖ ತೋರಿಸಿರಿ ಬಾಬನಿಗೆ. ಹೇಗಿರಬೇಕು ಮುಖ? ಸದಾ ಹರ್ಷಿತ रहने के लिए अपने नेचर को सरल बनाओ, ಸಹನಶೀಲ ಬನಾವು. ಹರ್ಷಿತವಾಗಿರಲು ನಮ್ಮ ನೇಚರನ್ನು ಸರಳ ಮಾಡಿಕೊಳ್ಳಿ, ಸಹನಶೀಲ ಮಾಡಿಕೊಳ್ಳಿ. आप सभी मास्टर विश्व निर्माता हो. इस स्मृति से निर्माणता का गुण सहज आ जाएगा. जहाँ निर्माणता अर्थात सरलता नेचुरल रूप में रहेगी, वहाँ अन्य गुण भी ऑटोमेटिकली आ ही जाएगा. ನಾವೆಲ್ಲರೂ ಸಹಿತ ಮಾಸ್ಟರ್ ವಿಶ್ವ ನಿರ್ಮಾತರು. ನಿರ್ಮಾಣತೆ ಜೊತೆಗೆ ಸರಳತೆ ನ್ಯಾಚುರಲ್ ರೂಪದಲ್ಲಿದ್ದಾಗ ಅನ್ಯ ಗುಣಗಳು ಸಹಿತ ತಾನಾಗಿ ಬರ್ತವೆ. ಆದ್ದರಿಂದ ಸದಾ ಸ್ಮೃತಿ ಸ್ವರೂಪದ ಸ್ಥಿತಿಯಲ್ಲಿದ್ದುಕೊಂಡು ಹರ ಸಂಕಲ್ಪ ಮತ್ತು ಕರ್ಮವನ್ನು ಮಾಡಿ. ಫಿರ್ ये जो भी छोटी छोटी बातें सामना करने के लिए आती है, ಸಣ್ಣ ಸಣ್ಣ ಮಾತುಗಳು ನಮ್ಮ ಎದುರು ಹಾಕ್ಕೊಳ್ಳಿಕ್ಕೆ ಬರ್ತವೆ. ಈ ರೀತಿ ಅನುಭವ ಆಗಬೇಕು. जैसे कोई बुजुर्ग के आगे छोटे छोटे बच्चे बचपन के खेल करते. ಮುದುಕರು ಕುಂತಿರ್ತಾರೆ, ಸಣ್ಣ ಮಕ್ಕಳು ಬಚಪನ್ನ ಆಟವನ್ನು ಆಡ್ತಾ ಇರ್ತಾರೆ ಮುದುಕರ ಮುಂದೆ. ಅದೇ ರೀತಿ ಉಸ್ಕಾ ಉನೇ ಕೊಯ್ ಅಸರ್ ನೈ ಹೋತಾ. ಆವಾಗ ಅವ್ರಿಗೆ ಏನಾಗೋದಿಲ್ಲ, ಅದರದ್ದು ಯಾವ ಪ್ರಭಾವನೂ ಬೀರೋದಿಲ್ಲ. ಆದ್ದರಿಂದ ಸದಾ ಕಾಲಕ್ಕೂ ಸಣ್ಣ ಸಣ್ಣ ಮಾತುಗಳು ಬಂದರೂ ನಮ್ಮ ಮೇಲೆ ಅದು ಪ್ರಭಾವ ಬೀರಂಗಿಲ್ಲ. ನಮ್ಮ ಮುಖ ಸದಾಕಾಲಕ್ಕೂ ಹರ್ಷಿತವಾಗಿಯೇ ಇರ್ತದೆ. ಸರಳ ನೇಚರ್, ಸಹನಶೀಲತೆ. ಇವತ್ತಿನ ಸ್ವಮಾನ: ನನ್ನ ಆತ್ಮ ಮಾಸ್ಟರ್ ವಿಶ್ವ ನಿರ್ಮಾಪಕ ಆಗಿದ್ದೇನೆ. ನನ್ನ ಆತ್ಮ ಮಾಸ್ಟರ್ ವಿಶ್ವ ನಿರ್ಮಾಪಕ ಆಗಿದ್ದೇನೆ. ಆದ್ದರಿಂದ ಮುರಳಿಯ ಸಾರ ತಮ್ಮೆಲ್ಲರಿಗೂ ಅನುಭವ ಆಗಿದೆ. ಪ್ರತಿ ಗಂಟೆಗೆ 5 ಸ್ವರೂಪದ ಅನುಭವವನ್ನು 5 ನಿಮಿಷದಲ್ಲಿ ಯಾರು ಮಾಡಬೇಕು. ಮನಸ್ಸಿನ ಎಕ್ಸಸೈಸ್ ಮಾಡಬೇಕು. ಮನಸ್ಸು ಶಕ್ತಿಶಾಲಿ ಮಾಡಿಕೊಳ್ಳಿ. ಬಾಬನೇ ನನ್ನ ಸಂಸಾರ ಅಂದ ಮೇಲೆ ಸಂಸ್ಕಾರನು ಬಾಬನ ಸಮಾನ ಆಗಿಬಿಡಬೇಕು. ಅಚ್ಚಾ. ಓಂ ನಮಃ ಶಿವಾಯ. ಆತ್ಮನಾದ ನಾನು ನನ್ನ ಪ್ರೀತಿಯ ತಂದೆಯಾಗಿರುವ ಶಿವನಿಗೆ ನಮಸ್ಕರಿಸುತ್ತಿದ್ದೇನೆ. ಓಂ ಶಾಂತಿ. सभी हो सुखी और सबका भला हो. सभी हो सुखी और सबका भला हो. दुआओं का दिल में यही सिलसिला हो. दुआओं का दिल में यही सिलसिला
खुशियाँ और मन खिलाओ, दुआओं का दिल में यही सिलसिला हो। सभी हो सुखी और सबका भला हो, 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 सभी हो सुखी और सबका भला हो। ओम शांति, ओम शांति,